May the Lord's name be glorified. ಕರ್ತನ ನಾಮ ಮಹಿಮೆ ಹೊಂದಲಿ. After a long time, God has given me an opportunity and an access to come over here and to be with you in worshiping our Lord and Savior Jesus Christ. ಮತ್ತು Father. ಬಹಳ ದಿನಗಳಾದ ನಂತರ ಕರ್ತನು ಈ ಅವಕಾಶವನ್ನು ಕೊಟ್ಟಿದ್ದಾನೆ, ನಿಮ್ಮೊಂದಿಗೆ ಬಂದು ಕರ್ತನನ್ನು ಆರಾಧಿಸಲು ಮತ್ತು ಈ ರೀತಿಯಲ್ಲಿ ಸೇರಿ ಬರಲು. I thank the elders of this assembly and all the brothers and sisters, those who have come over here. ಮತ್ತು ಸಭೆಯಲ್ಲಿ ಸೇರಿ ಬಂದಿರುವ ಸಭಾ ಹಿರಿಯರಿಗೂ ಮತ್ತು ಸಹೋದರ ಸಹೋದರಿಯರು ಎಲ್ಲರಿಗೂ ವಂದನೆಗಳನ್ನು ಹೇಳ್ತಾ ಇದ್ದೀನಿ. The first part of the worship, we could listen to the worship thoughts. ಮತ್ತು ಆರಾಧನೆಯಲ್ಲಿ ಮೊದಲ ಸಂದೇಶದಲ್ಲಿ ಮತ್ತು ಆರಾಧನೆಯ ಸಂದೇಶವನ್ನು ನಾವು ಕೇಳಿದ್ದೇವೆ. And in the later part, ಮತ್ತು ಎರಡನೇ ಭಾಗದಲ್ಲಿ the message comes for the edification of the church. ಮತ್ತು ಕರ್ತನ ದೇಹವಾಗಿರುವ ಸಭೆಗೆ ಅದು ಸಂದೇಶವನ್ನು ನೋಡ್ತಾ ಇದ್ದೇವೆ. The message that comes from the heavenly throne is for the betterment of the church, for the growth of the assembly, for the edification of the assembly. ಮತ್ತು ಕರ್ತನ ಒಂದು ಪವಿತ್ರ ಸ್ಥಾನದಿಂದ ಬರುವಂತಹ ವಾಕ್ಯಗಳು ಮತ್ತು ಸಭೆಗೆ ಹಿತಕರವಾದದನ್ನು ನೋಡ್ತಾ ಇದ್ದೇವೆ. As we already know that we are at the fag end of this year. ಮತ್ತು ನಮಗೆ ಗೊತ್ತಿದೆ, ನಾವು ಈ ವರ್ಷದ ಕಡೆಯ ಭಾಗದಲ್ಲಿ ನಾವಿದ್ದೇವೆ. Only 2 more Sundays left. ಮತ್ತು 2 ವಾರಗಳು ಮಾತ್ರ ನಮಗಿದೆ. Throughout the year, God was so faithful to us that He enabled us and helped us in various ways. ಮತ್ತು ಕರ್ತನು ನಮಗೆ ಎಲ್ಲ ವಿಧವಾಗಿ ಈ ರೀತಿಯಲ್ಲಿ ವರ್ಷವೆಲ್ಲ ನಮ್ಮನ್ನು ಕಾಯ್ದು ಕಾಪಾಡಿದ್ದಾನೆ. We must be thankful to Lord for the great things that He has done to us in this year. ಮತ್ತು ಈ ವರ್ಷ ಕರ್ತನು ನಮಗೋಸ್ಕರ ಮಾಡಿರುವ ಅದ್ಭುತ ಕಾರ್ಯಗಳಿಗಾಗಿ ಕರ್ತನಿಗೆ ವಂದನೆಗಳನ್ನು ಸಲ್ಲಿಸುವರಾಗಿರಬೇಕು. As the years go by, ಮತ್ತು ವರ್ಷಗಳು ಕಳೆದ ಹಾಗೆ we are approaching 2 important things. ಮತ್ತು 2 ಸಂಗತಿಗಳನ್ನು For one, ಮೊದಲನೇದಾಗಿ our Lord Jesus Christ's second coming is fast approaching. ಮತ್ತು ಕರ್ತನ ಎರಡನೆಯ ಬರುವಣಿಗೆಯು ಬಹಳವಾಗಿ ಹತ್ರ ಸಮೀಪಿಸ್ತಾ ಇದೆ. And second thing is, ಎರಡನೇದಾಗಿ ನೋಡ್ಕೊಳ್ಬೇಕಾದ್ರೆ, it may be hard truth, ಇದು ಕಷ್ಟಕರವಾದ ಸಂಗತಿ ಆಗಿರಬಹುದು, but it is a reality. ಆದರೆ ಅದು ಸತ್ಯವಾಗಿದೆ. A great English writer says like this. ಒಬ್ಬ ಆಂಗ್ಲ ಭಾಷೆಯ ಒಬ್ಬ ಪೋಯೆಟ್ ಈ ರೀತಿ ಹೇಳ್ತಾ ಇದ್ದಾನೆ, The life of a man is a journey from the cradle to grave. ಒಬ್ಬ ಮನುಷ್ಯನ ಒಂದು ಜೀವಿತವು ಮತ್ತು ಅದು ಒಂದು ಸಣ್ಣ ಕೂಸಿನಿಂದ ಒಂದು ತೊಟ್ಟಿಲಿನಿಂದ ಅದು ಸಮಾಧಿಯವರೆಗೆ ಆ ರೀತಿ ಜರ್ನಿ ಅದು ಇದೆ. We are all subjected to these 2 things. ಮತ್ತು 2 ಸಂಗತಿಗಳನ್ನು ಪ್ರತಿ ಮನುಷ್ಯನು ಹಾದು ಹೋಗಲೇಬೇಕು. In the meanwhile, ಮತ್ತು ಮಧ್ಯದಲ್ಲಿ we need to explore ourselves, how closer we are to God. ಈ ಮಧ್ಯದಲ್ಲಿ ನಾವು ಕರ್ತನಿಗೆ ಎಷ್ಟು ಸಮೀಪವಾಗಿದ್ದೇವೆ ಎಂಬುದನ್ನು ನಾವು ಕಂಡುಕೊಳ್ಳಬೇಕಾಗಿದೆ. How God deals with us. ಮತ್ತು ಕರ್ತನು ನಮ್ಮನ್ನು ಯಾವ ರೀತಿ ನೋಡ್ತಾ ಇದ್ದಾನೆ. And how we have an individual relationship with God. ಮತ್ತು ನಾವು ಕರ್ತನೊಂದಿಗೆ ವ್ಯಕ್ತಿಗತವಾಗಿ ಅನ್ಯೋನ್ಯತೆ ಯಾವ ರೀತಿಯಲ್ಲಿದೆ. And in what way the word of God speaks to us. ಮತ್ತು ಯಾವ ರೀತಿಯಲ್ಲಿ ಕರ್ತನ ವಾಕ್ಯವು ನಮ್ಮೊಂದಿಗೆ ಮಾತಾಡ್ತಾ ಇದೆ. And how do we have to form our life, frame our life for the glory of our Lord. ಮತ್ತು ನಾವು ಕರ್ತನಿಗೋಸ್ಕರ ನಮ್ಮ ಜೀವಿತವನ್ನು ಯಾವ ರೀತಿಯಲ್ಲಿ ಸರಿಪಡಿಸಿಕೊಳ್ಳಬೇಕು. And what all the areas where we need to thank God for the great things He has done to us. ಮತ್ತು ಕರ್ತನು ಯಾವ ಕ್ಷೇತ್ರದಲ್ಲಿ ನಮಗೋಸ್ಕರ ದೇವರು ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾನೋ ಅದಕ್ಕೋಸ್ಕರ ವಂದನೆಗಳನ್ನು ನಾವು ಹೇಳುವವರಾಗಿರ್ಬೇಕು. As we meditate upon the word of God, ಮತ್ತು ಕರ್ತನ ಸಂದೇಶಕ್ಕೆ ನಾವು ಹೋಗುವಾಗ, please turn with me to 1 Kings chapter 20 and verse 22. ನನ್ನೊಂದಿಗೆ ತಿರುಗಿಸಿರಿ 1ನೇ ಅರಸುಗಳು 20ನೇ ಅಧ್ಯಾಯ 22ನೇ ವಚನ. 1 Kings chapter 20 verse 22. 1ನೇ ಅರಸುಗಳು 20ನೇ ಅಧ್ಯಾಯ 22ನೇ ವಚನ. Only one verse let us meditate, let us focus upon it. ಆಗ ಪ್ರವಾದಿಯು ತಿರುಗಿ ಇಸ್ರಾಯೇಲರ ಅರಸನ ಬಳಿಗೆ ಬಂದು ಅವನಿಗೆ, ಆರಾಮ್ಯರ ಅರಸನು ಮುಂದಿನ ವರ್ಷದಲ್ಲಿ ಇನ್ನೊಮ್ಮೆ ನಿನಗೆ ವಿರೋಧವಾಗಿ ಬರುತ್ತಾನೆ. ಆದುದರಿಂದ ನೀನು ಹೋಗಿ ನಿನ್ನನ್ನು ಬಲಪಡಿಸಿಕೋ, ಜಾಗರೂಕನಾಗಿದ್ದು
ನೀನು ಮಾಡತಕ್ಕದ್ದೇನೆಂಬುದನ್ನು ಪರ್ಯಾಲೋಚಿಸಿ ಅಂದನು. Afterwards, the prophet came to the king of Israel and said, "Strengthen your position and see what must be done, because next spring the king of Aram will attack you again." In Kannada Bible, there are more, emotional words that are used. ಮತ್ತು ಕನ್ನಡ ಬೈಬಲ್ ಅಲ್ಲಿ ಬಹಳವಾಗಿ ಮತ್ತು ಭಾವನಾತ್ಮಕ ಒಂದು ಸಂಗತಿಗಳನ್ನು ಬರೆಯಲ್ಪಟ್ಟಿದೆ. We do not know who is the prophet. ಇಲ್ಲಿ ಪ್ರವಾದಿ ಯಾರೆಂಬುದು ಗೊತ್ತಿಲ್ಲ. The name of the prophet is not mentioned in this particular portion. ಮತ್ತು ಇಲ್ಲಿ ಪ್ರವಾದಿಯ ಹೆಸರು ಇಲ್ಲಿ ಬರೆಯಲ್ಪಟ್ಟಿಲ್ಲ. In rabbinic language, we come to know that it is another, the name of the prophet. That's a different thing. ಮತ್ತು ಬೇರೆ ವಿಧವಾದ ತರ್ಜುಮೆಯಲ್ಲಿ ಅದು ಪ್ರವಾದಿಯ ಹೆಸರು ಬರೆಯಲ್ಪಟ್ಟಿರಬಹುದು. Here we can see that. ಆದರೆ ಇಲ್ಲಿ ನೋಡುವಾಗ a prophet. ಇಲ್ಲಿ ಪ್ರವಾದಿ ಮಾತ್ರ ಎಂದು ಬರೆಯಲ್ಪಟ್ಟಿದೆ. The prophet again we can see in the verse 13. 13ನೇ ವಚನದಲ್ಲಿ ಕೂಡ ಅದೇ ಬರೆಯಲ್ಪಟ್ಟಿದೆ. Meanwhile a prophet came to Ahab, king of Israel, and announced. ಆಗ ಒಬ್ಬ ಪ್ರವಾದಿಯು ಇಸ್ರಾಯೇಲರ ಅರಸನಾದ ಅಹಾಬನ ಬಳಿಗೆ ಬಂದು ಅವನಿಗೆ, is a prophet. ಇಲ್ಲಿ ಒಬ್ಬ ಪ್ರವಾದಿ ಎಂದು ಬರೆಯಲ್ಪಟ್ಟಿದೆ. See the grammar of the word of God. It is not the prophet, or it is not the particular prophet. ಇಲ್ಲಿ ನೋಡಬೇಕಾದ್ರೆ ಇಲ್ಲಿ ಒಬ್ಬ ಪ್ರವಾದಿ ಎಂದು ಬರೆಯಲ್ಪಟ್ಟಿದೆ. Maybe known or unknown. ಅದು ತಿಳಿದಿರಬಹುದು ಅಥವಾ ತಿಳಿದೇ ಇರಬಹುದು. ಪರಿಚಯಸ್ಥನಾಗಿರಬಹುದು, ಅಪರಿಚಯಸ್ಥನಾಗಿರಬಹುದು. And the unknown prophet, ಮತ್ತು ತಿಳಿದೇ ಇರುವ ಈ ಪ್ರವಾದಿಯು came to the king of Israel. ಮತ್ತು ಇಸ್ರಾಯೇಲರ ಅರಸನ ಬಳಿಗೆ ಬಂದಿದ್ದಾನೆ. And he brought 3 important messages to the king. ಮತ್ತು 3 ಸಂಗತಿಗಳನ್ನು ಅಹಾಬನ ಬಳಿಗೆ ತರ್ತಾ ಇದ್ದಾನೆ. And what are the 3 messages? ಮತ್ತು 3 ಸಂದೇಶಗಳು ಏನೆಂದು ನೋಡಬೇಕಾದ್ರೆ, this year has gone, ಈ ವರ್ಷ ಮುಗಿದು ಹೋಗಿದೆ, the next year is coming. ಮುಂದಿನ ವರ್ಷ ಬರ್ತಾ ಇದೆ. We are entering into the new year. ಮತ್ತು ನಾವು ಹೊಸ ವರ್ಷದಲ್ಲಿ ಕಾಲಿಡ್ತಾ ಇದ್ದೇವೆ. But again we have to be very careful. ಮತ್ತು ಆ ಹೊಸ ವರ್ಷದಲ್ಲಿ ನಾವು ಬಹಳ ಜಾಗರೂಕರಾಗಿರಬೇಕು. And the word is used in Kannada, ಜಾಗರೂಕನಾಗಿ. ಮತ್ತು ಕನ್ನಡ ಭಾಷೆಯಲ್ಲಿ ನೋಡಬೇಕಾದ್ರೆ ಜಾಗರೂಕನಾಗಿರು ಎಂದು ಬರೆಯಲ್ಪಟ್ಟಿದೆ. ಪರ್ಯಾಲೋಚಿಸು. And you need to think before you act in the days to come. ಮತ್ತು ನೀನು ಆಲೋಚಿಸಿ ನೀನು ಮಾಡಬೇಕಾಗಿರುವ ಸಂಗತಿಗಳನ್ನು ಮಾಡಬೇಕು ಎಂದು ಹೇಳ್ತಾ ಇದ್ದಾನೆ. The book of Proverbs chapter 21 verse 30 and 31. ಮತ್ತು ಜ್ಞಾನೋಕ್ತಿಗಳು 30ನೇ ಅಧ್ಯಾಯ 31ನೇ ವಚನದಲ್ಲಿ, the knowledge of God is very much essential for us in the next coming year. ಜ್ಞಾನೋಕ್ತಿಗಳು 21ನೇ ಅಧ್ಯಾಯ verses 30 and 31. 30-31. ಯಾವ ಜ್ಞಾನವು, ಯಾವ ವಿವೇಕವು, ಯಾವ ಆಲೋಚನೆಯು ಯೆಹೋವನೆದುರಿಗೆ ನಿಲ್ಲುವುದಿಲ್ಲ. ಅಶ್ವಬಲವು ಯುದ್ಧ ದಿನಕ್ಕಾಗಿ ಸನ್ನದ್ಧವಾಗಿದ್ದರೂ ಜಯವು ಯೆಹೋವನಿಂದಲೇ. And the victory comes from God. That is true. ಮತ್ತು ಜಯವು ಯೆಹೋವನಿಂದಲೇ ಬರುವಂತದ್ದಾಗಿದೆ. There is no doubt about it. ಅದರಲ್ಲಿ ಯಾವ ಸಂದೇಹವಿಲ್ಲ. But ಆದರೆ you have to strengthen yourselves. ಆದರೆ ನಮ್ಮನ್ನು ನಾವು ಬಲಗೊಳಿಸಿಕೊಳ್ಳಬೇಕು. And you have to be thoughtful. ನಾವು ಆಲೋಚಿಸುವಂತವರಾಗಿರಬೇಕು. You have to be careful. ನಾವು ಜಾಗರೂಕರಾಗಿರಬೇಕು. You have to be very careful where you are going to step into. ಮತ್ತು ನಾವು ಎಲ್ಲಿ ಕಾಲಿಡ್ತಾ ಇದ್ದೇವೋ ಆ ವಿಷಯದಲ್ಲಿ ಜಾಗರೂಕರಾಗಿರಬೇಕು. In the book of Peter we can see ಮತ್ತು ಪೇತ್ರನ the enemy is wandering like a roaring lion. ಮತ್ತು ಆ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಆತನು ಯಾರನ್ನು ಹೊಂಚಾಕ್ಲಿ ಅಂತ ನೋಡ್ತಾ ಇದ್ದಾನೆ. And these, as the years go by, the Satan has become more and more aggressive to attack believers and not unbelievers. ಮತ್ತು ವರ್ಷಗಳು ಕಳೆದ ಹಾಗೆ ಸೈತಾನನು ಅದನ್ನು ಗರ್ಜಿಸುವ ಸಿಂಹದಂತೆ ಬಹಳ ರೋಷವುಳ್ಳವನಾಗಿ ಮತ್ತು ಆತನು ಯಾರನ್ನು ನುಂಗಲಿ ಎಂದು ನೋಡ್ತಾ ಇದ್ದಾನೆ. The Israelites king Ahab, ಮತ್ತು ಇಸ್ರಾಯೇಲ್ ಅರಸನಾದ ಅಹಾಬನು
And the prophet has come to him. ಮತ್ತೆ ಅಲ್ಲೂ ಪ್ರವಾದಿಯು ಕೂಡ ಬಂದಿದ್ದಾನೆ. Here the concept is not the good and bad characteristic features of the Ahab which we have to focus to. ಮತ್ತೆ ಇಲ್ಲಿ ಆಹಾಬನಲ್ಲಿರುವ ಒಳ್ಳೆ ಮತ್ತು ಕೆಟ್ಟ ಗುಣಲಕ್ಷಣಗಳನ್ನು ನೋಡ್ಬೇಕಾಗಿಲ್ಲ. But what is the prime concern for us today? ಆದ್ರೆ ಇಲ್ಲಿ ನೋಡ್ಬೇಕಾಗಿರುವ ಪ್ರಾಮುಖ್ಯವಾದ ಸಂಗತಿ ಏನಂದ್ರೆ, what the message that the God has sent from an unknown prophet to the king Israel. ಮತ್ತು ದೇವರು ಈ ಅಪರಿಚಯಸ್ಥನಾದ ಪ್ರವಾದಿಯ ಮೂಲಕ ಕಳಿಸಲ್ಪಟ್ಟಿರುವ ವಾಕ್ಯ ಪ್ರಾಮುಖ್ಯವಾಗಿದೆ. And the word of God builds us, sustains us, and it redeems us. ಮತ್ತು ದೇವರ ವಾಕ್ಯವು ನಮ್ಮನ್ನು ಕಟ್ಟುವಂತದ್ದು, ನಿಲ್ಲಿಸುವಂತದ್ದು, ಮುಂದೆ ನಡೆಸುವಂತದ್ದಾಗಿದೆ. And so we need to refer to the word of God again and again to be watchful and to be careful in our every walk of life. ಅದಕ್ಕೋಸ್ಕರ ದೇವರ ವಾಕ್ಯವನ್ನು ನಾವು ಕಣ್ಣುಗೊಂಡು ಮತ್ತು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಬೇಕಾಗಿದೆ. And here the prophet is a man. ನಾವು ಇಲ್ಲಿ ನೋಡ್ತಾ ಇದ್ದೀವಿ, ಒಬ್ಬ ಪ್ರವಾದಿ ಇಲ್ಲಿದ್ದಾನೆ. And there is a king, the king of Israel. ಮತ್ತು ಇಸ್ರಾಯೇಲರ ಅರಸನೂ ಇದ್ದಾನೆ. But what is the relationship between this man and God? ಮತ್ತು ಈ ಮನುಷ್ಯನಿಗೂ ಮತ್ತು ದೇವರಿಗೂ ಏನು ಸಂಬಂಧ ಇದೆ? Today the message is about the relationship between the man and God. ಮತ್ತು ಒಬ್ಬ ಮನುಷ್ಯನಿಗೂ ದೇವರ ಮಧ್ಯದಲ್ಲಿರುವಂತ ಸಂಬಂಧದ ಕುರಿತಾಗಿ ನಾನು ಮಾತಾಡ್ತಾ ಇದ್ದೇನೆ. When a man is related to God, ಮತ್ತೊಬ್ಬ ಮನುಷ್ಯನು ದೇವರೊಂದಿಗೆ ಆತನು ಸಂಬಂಧಿಸಲ್ಪಟ್ಟಾಗ, God has his own way of protecting him, guarding him, warning him and alert and making him alert. ಮತ್ತು ಆ ವ್ಯಕ್ತಿಯು ದೇವರೊಂದಿಗೆ ಸಂಬಂಧ ಇರುವಾಗ ದೇವರು ಆತನಿಗೆ ಯಾವ ರೀತಿ ಆತನಿಗೆ ಅಲರ್ಟ್ ಮಾಡುವಂತದ್ದಾಗಿರ್ಬೋದು, ಆತನಿಗೆ ಮಾತಾಡುವಂತದ್ದಾಗಿರ್ಬೋದು ಕಾರ್ಯವನ್ನು ನೋಡ್ತಾ ಇದ್ದೇವೆ. We see in the morning the first brother, he has given Rakesh his name. He has given a sort of introduction to the message in the book of Hosea chapter 11. He read some portion. ಬೆಳಗಿನ ಜಾವದಲ್ಲಿ ರಾಕೇಶ್ ಸಹೋದರರು ಮತ್ತು ನನ್ನ ಸಂದೇಶಕ್ಕೆ ಒಂದು ಇಂಟ್ರೊಡಕ್ಷನ್ ಅನ್ನು ಕೊಟ್ಟಿದ್ದಾರೆ ಹೋಶೇಯನ ಗ್ರಂಥದಿಂದ. The book of Hosea chapter 11. ಹೋಶೇಯನ ಗ್ರಂಥ 11ನೇ ಅಧ್ಯಾಯ. The word of God says, ದೇವರ ವಾಕ್ಯವು ಇಲ್ಲಿ ಬರೆಯಲ್ಪಟ್ಟಿದೆ. verse 9, 9ನೇ ವಚನ. From the middle portion I will read. For I am God and not a man, the Holy One among you. I will not come against their cities. ನಾನು ಮನುಷ್ಯನಲ್ಲ, ದೇವರೇ. I am not man. ನಾನು ಮನುಷ್ಯನಲ್ಲ. See, our God has his own ways and his own views towards the human beings. ಮತ್ತು ನಮ್ಮ ದೇವರಿಗೆ ಮನುಷ್ಯನಿಗೆ ಯಾವ ಬೇರೆ ಬೇರೆ ದೃಷ್ಟಿಕೋನಗಳಿದೆ. We have our own ways and we have our own understanding about life. ಮತ್ತು ನಮ್ಮದೇ ವಿಧವಾದ ಮತ್ತು ಒಂದು ಜ್ಞಾನವಿದೆ. But when we meditate upon the word of God, ಆದರೆ ದೇವರ ವಾಕ್ಯವನ್ನು ಧ್ಯಾನಿಸುವಾಗ God has his own plans towards you and towards me. ದೇವರಿಗೆ ತನ್ನದೇ ಆದ ಯೋಜನೆಗಳು ನನ್ನ ಪರವಾಗಿ ನಿಮ್ಮ ಪರವಾಗಿದೆ. The word of God is a double-edged sword. ಮತ್ತು ದೇವರ ವಾಕ್ಯವು ಅದು ಇಬ್ಬಾಯಿ ಕತ್ತಿಯಾಗಿದೆ. When I am preaching, the preaching is also applicable to me and it also cuts me. It also hits me. It also alters me. It also works in me. ಮತ್ತು ದೇವರ ವಾಕ್ಯವು ಇಬ್ಬಾಯಿ ಕತ್ತಿಯಾಗಿರುವಾಗ ಅದು ನನ್ನನ್ನು ಕೂಡ ಕೊಯ್ಯುವಂತದ್ದಾಗಿದೆ, ನನ್ನೊಂದಿಗೆ ಕೂಡ ಮಾತಾಡುವಂತದ್ದಾಗಿದೆ. So here talking to Ahab, the prophet says, ಮತ್ತು ಇಲ್ಲಿ ಆಹಾಬನೊಂದಿಗೆ ಮಾತಾಡುವಾಗ ಆ ಪ್ರವಾದಿ ಹೇಳ್ತಾ ಇದ್ದಾನೆ, strengthen yourself. ನಿನ್ನನ್ನು ನೀನು ಬಲಗೊಳಿಸಿಕೋ. How do you become strong in the Lord Jesus Christ? ಮತ್ತು ಕರ್ತನಲ್ಲಿ ಯಾವ ರೀತಿಯಲ್ಲಿ ಬಲಗೊಳ್ಳುವಂತದ್ದು. And what the prophets say about the man. ಮತ್ತು ಈ ಪ್ರವಾದಿಯು ಆ ವ್ಯಕ್ತಿಯ ಕುರಿತಾಗಿ ಏನು ಹೇಳ್ತಾ ಇದ್ದಾನೆ. And we have seen many prophets. ನಾವು ಬಹಳ ಪ್ರವಾದಿಗಳನ್ನು ನೋಡಿದ್ದೇವೆ. In the Bible we see 4 major prophets. ನಾವು ಸತ್ಯವೇದದಲ್ಲಿ 4 ದೊಡ್ಡ ಪ್ರವಾದಿಗಳನ್ನು ನೋಡ್ತಾ ಇದ್ದೇವೆ. And all the 4 prophets, ಮತ್ತು ದೊಡ್ಡ ಪ್ರವಾದಿಗಳು, they speak on behalf of our Lord, our great God. ಮತ್ತು ಕರ್ತನ ಕುರಿತಾಗಿ, ಯೆಹೋವನ ಕುರಿತಾಗಿ ಮಾತಾಡುವಂತವರಾಗಿದ್ದಾರೆ. And they used to bring the thoughts of God from the heart of God to the people's minds. ಮತ್ತು ದೇವರ ಮನಸ್ಸಿನಿಂದ ದೇವರ ವಾಕ್ಯಗಳನ್ನು ಮನುಷ್ಯರಿಗೆ ಅವರು ಬೋಧಿಸುವಂತವರಾಗಿದ್ದರು. The book of Isaiah has 66 chapters. ಮತ್ತು ಯೆಶಾಯನ ಪ್ರವಾದನ ಗ್ರಂಥದಲ್ಲಿ 66 ಅಧ್ಯಾಯಗಳಿವೆ. And Luke chapter 16, when our Lord Jesus Christ was dealing with Abraham and Lazarus,
he said that a man, if he goes from the hell and go and preach, nobody will listen to him. Let them read the books of prophets and let them read the law. ಮತ್ತು ಯೇಸು ಕ್ರಿಸ್ತನು ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ಧನವಂತನಿಗೂ ಮತ್ತು ಲಾಜರನಿಗೂ ಇರುವ ಸನ್ನಿವೇಶವನ್ನು ಹೇಳುವಾಗ ಅಲ್ಲಿ ಆ ಜನರು ದೇವರ ಪ್ರವಾದಿಗಳ ಗ್ರಂಥಗಳನ್ನು ಓದಿ ದೇವರ ಕಡೆಗೆ ತಿರುಗಿಕೊಳ್ಳಲಿ ಎಂದು ಹೇಳ್ತಾ ಇದ್ದಾನೆ. ಧರ್ಮಶಾಸ್ತ್ರವನ್ನು ಓದಿ ಪ್ರವಾದಿಗಳ ಗ್ರಂಥಗಳನ್ನು ಓದುವಂತೆ ಹೇಳ್ತಾ ಇದ್ದಾನೆ. These are given to us for our self edification. ಮತ್ತು ಇದೆಲ್ಲವೂ ನಾವು ಬಲಗೊಳ್ಳಲಿಕ್ಕೆ ದೇವರು ಒದಗಿಸಿಕೊಟ್ಟಿದ್ದಾನೆ. In the first 5 parts of the Pentateuch, we can see from Genesis to Deuteronomy how Moses has brought the word of God to the Israelites. ಮತ್ತು ಇಸ್ರಾಯೇಲರಿಗೆ ಮೋಶೆ 5 ಗ್ರಂಥಗಳನ್ನು ಬರೆದು ಯಾವ ರೀತಿ ಕೊಡಲ್ಪಟ್ಟದು ನಮಗೆ ಗೊತ್ತಿದೆ. And later we can see the historical books. ಮತ್ತು ಅದಾದ ನಂತರ ನಾವು ಚರಿತ್ರಾತ್ಮಕ ಮತ್ತು ಗ್ರಂಥಗಳನ್ನು ನೋಡ್ತಾ ಇದ್ದೇವೆ. As we have already remembered the Judges, Kings, First Kings, Second, and also we see Chronicles. These are the real happenings in the lives of the kings. ಮತ್ತು ನ್ಯಾಯಸ್ಥಾಪಕರಾಗಿರಬಹುದು ಮತ್ತು ಇವೆಲ್ಲ ಗ್ರಂಥಗಳು ಆದ ನಂತರ ಅವು ನಡೆದ ಸಂಘಟನೆಗಳಾಗಿವೆ. And they are historical events that declare, that describe the greatness of the king and the weakness of the king. ಅವೆಲ್ಲ ಚರಿತ್ರಾತ್ಮಕವಾಗಿ ಅಲ್ಲಿ ಇರುವ ರಾಜನ ಮತ್ತು ಆತನು ಇರುವ ಎಲ್ಲ ಬಲಹೀನತೆಗಳನ್ನು ಅಲ್ಲಿ ಲಿಖಿತ ಮಾಡಿದ್ದಾರೆ. If the king was closer to God, he would become successful. ಮತ್ತು ಒಬ್ಬ ಅರಸನು ದೇವರಿಗೆ ಸನಿಹವಾಗಿರುವುದಾದರೆ ಆತನು ಸಕ್ಸಸ್ಫುಲ್ ಆಗಿರ್ತಾ ಇದ್ದನು. If that king despises God, rejects God, and his kingdom was also rejected. ಮತ್ತು ಆತನು ಕರ್ತನನ್ನು ತೃಣೀಕರಿಸುವುದಾದರೆ ಆತನ ರಾಜ್ಯವು ಕೂಡ ಬಿಡಲ್ಪಡ್ತಾ ಇತ್ತು. The books of Kings and Chronicles teach us a lesson that if we follow the word of God, we will prosper. If we do not follow the word of God, we may face problems. ಮತ್ತು ಅರಸಗಳ ಗ್ರಂಥಗಳಾಗಿರ್ಬೋದು ಮತ್ತು ದಿನವೃತ್ತಾಂತಗಳ ಗ್ರಂಥಗಳಾಗಿರ್ಬೋದು ಇವೆರಡು ಕರ್ತನನ್ನು ಪ್ರೀತಿಸುವುದಾದರೆ ದೇವರ ಆಶೀರ್ವಾದವನ್ನು ಪಡೆದುಕೊಳ್ತವೆ, ಅಥವಾ ಆತನು ತೃಣೀಕರಿಸುವುದಾದರೆ ಕರ್ತನ ಕೋಪವು ಬರ್ತದೆ ಎಂದು ಹೇಳಲ್ಪಟ್ಟಿದೆ. The prosperity of a family depends upon the head of the family. ಮತ್ತು ಒಂದು ಕುಟುಂಬವು ಅಭಿವೃದ್ಧಿ ಹೊಂದಬೇಕಾದ್ರೆ ಅದರಲ್ಲಿರುವ ಮುಖ್ಯಸ್ಥನ ಒಂದು ಪಾತ್ರ ಹೆಚ್ಚಾಗಿದೆ. He should be a model to his family, his children and his wife. ಮತ್ತು ಆ ವ್ಯಕ್ತಿಯು ಒಬ್ಬ ಮಾದರಿಯಾಗಿ ಜೀವಿಸಬೇಕು ತನ್ನ ಹೆಂಡತಿ ಮಕ್ಕಳಿಗೂ. And he should be more responsible. ಆತನಿಗೆ ಬಹಳ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಬೇಕು. In his spiritual life, in his social life. ಮತ್ತು ಸಾಮಾಜಿಕ ಜೀವಿತದಲ್ಲಾಗಿರ್ಬೋದು, ಕರ್ತನ ಒಂದು ಕಾರ್ಯಗಳಲ್ಲಾಗಿರ್ಬೋದು. The prophet comes and tries to strengthen the king for the next year. ಮತ್ತು ಈ ಪ್ರವಾದಿಯು ಬಂದು ಅರಸನಿಗೆ ಮುಂದಿನ ವರ್ಷದಲ್ಲಿ ನೀನು ಬಲಗೊಂಡಿರು ಎಂದು ಹೇಳ್ತಾ ಇದ್ದಾನೆ. And when he says that things, ಮತ್ತು ಈ ಸಂಗತಿಗಳನ್ನು ಆತನು ಹೇಳುವಾಗ he clearly shows the difference between the concept of the man and the concept of God. ಮತ್ತು ಇಲ್ಲಿ ಆತನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಮನುಷ್ಯನ ಒಂದು ಆಲೋಚನೆ ದೇವರ ಆಲೋಚನೆಯನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾನೆ. And what is man in the sight of God? ಮತ್ತು ಮನುಷ್ಯನು ದೇವರ ದೃಷ್ಟಿಯಲ್ಲಿ ಯಾವ ರೀತಿ ಇದ್ದಾನೆ ಎಂದು ಕೂಡ ಹೇಳ್ತಾ ಇದ್ದಾನೆ. And how a man should have the clarity towards God. ಮತ್ತು ಮನುಷ್ಯನಿಗೆ ಯಾವ ರೀತಿ ದೇವರ ಮೇಲೆ ಒಂದು ಅಭಿಪ್ರಾಯ ಇರಬೇಕು ಎಂದು ಕೂಡ ಹೇಳ್ತಾ ಇದ್ದಾನೆ. The book of Jeremiah chapter 17 and verse 5 to 7. ಮತ್ತು ಯೆರೆಮೀಯನ ಪ್ರವಾದನೆ ಗ್ರಂಥ 17ನೇ ಅಧ್ಯಾಯ 5ನೇ ವಚನ 5 to 7. 5ರಿಂದ 7ನೇ ವಚನ. We see 2 different types of trees there. ಇಲ್ಲಿ 2 ಮರಗಳನ್ನು ನಾವು ನೋಡ್ತಾ ಇದ್ದೇವೆ. One tree, ಒಂದು ಮರ, it is a tree called acacia, a tree with a lot of thorns on it. ಒಂದು ಮುಳ್ಳಿನ ಗಿಡವನ್ನು ನಾವು ನೋಡ್ತಾ ಇದ್ದೇವೆ. ಯೆಹೋವನು ಹೀಗನ್ನುತ್ತಾನೆ, ಮಾನವ ಮಾತ್ರದಲ್ಲಿ ಭರವಸೆವಿಟ್ಟು ನರಜನ್ಮದವರನ್ನು ತನ್ನ ಭುಜಬಲವೆಂದು ತಿಳಿದು ಯೆಹೋವನನ್ನು ತೊರೆಯುವ ಮನಸ್ಸುಳ್ಳವರು ಶಾಪಗ್ರಸ್ತನು. Verse 5 is reading verse 5, correct? Yes. ಇವನು ಅಡವಿಯಲ್ಲಿನ ಜಾಲಿಗೆ ಸಮಾನನು, ಶುಭ ಸಂಭವಿಸಿದರೂ ಅದನ್ನು ಕಾಣನು. ಯಾರು ವಾಸಿಸದಲ್ಲ ಚೌಳು ನೆಲವಾಗಿರುವ ಅರಣ್ಯದ ಬೆಗ್ಗಾಡಿನಲ್ಲಿ ವಾಸಿಸುವ ಸ್ಥಿತಿಯೇ ಅವನದು.
Here, tree does not mean a tree, but tree here means a man. ಮತ್ತು ಇಲ್ಲಿ ಜಾಲಿ ಮರ ಅಂತ ಹೇಳುವಾಗ ಅದು ಮರವಲ್ಲ, ಅದು ಮನುಷ್ಯನಿಗೆ ಸದೃಶವಾಗಿದೆ. My dear brothers and ನನ್ನ sisters, ಸಹೋದರ ಸಹೋದರಿಯರೇ, in the God's perspective, in the whole creation, ಮತ್ತು ದೇವರ ದೃಷ್ಟಿಕೋನದಲ್ಲಿ ನೋಡ್ಬೇಕಾದ್ರೆ the whole creation, it resounds the voice of God and the word of God. ಮತ್ತು ಸರ್ವ ಸೃಷ್ಟಿಯು ದೇವರ ಮತ್ತು ಮಾತುಗಳಿಗೆ ಅದು ಪ್ರತಿಬಿಂಬಿಸುವಂತದ್ದಾಗಿದೆ. The whole creation is waiting for the Lord's coming. ದೇವರ ಮತ್ತು ಇಡೀ ಪ್ರಪಂಚವು ದೇವರ ಬರವಣಿಗೆಗೋಸ್ಕರ ಸಿದ್ಧವಾಗಿದೆ. It is crying when the Lord is going to come. ಅದು ವೇದನೆ ಪಡ್ತಾ ಇದೆ, ಯಾತನೆಯನ್ನು ಪಡ್ತಾ ಇದೆ. Because the whole creation is created by the Creator God. ಮತ್ತು ದೇವರಿಂದ ಈ ಸೃಷ್ಟಿ ಎಲ್ಲವೂ ಸೃಷ್ಟಿಸಲ್ಪಟ್ಟಿದೆ. Here the tree which we have just read is a tree with a lot of thorns, and somewhere it is in the desert and people do not like it. ಮತ್ತು ಇಲ್ಲಿ ನೋಡಲ್ಪಟ್ಟಿರುವ ಈ ಮರವು ಜಾಲಿ ಮರವಾಗಿದೆ, ಅದಕ್ಕೆ ಮುಳ್ಳುಗಳು ಇರಬಹುದು, ಅದು ಒಂದು ಕಾಡಿನಲ್ಲಿ ಅರಣ್ಯದಲ್ಲಿ ಇದೆ. It is not the tree, but it is a comparison to the tree. ಮತ್ತು ಇದು ವಾಸ್ತವವಾಗಿ ಇದು ಮರವಲ್ಲ, ಅದು ಮರಕ್ಕೆ ಸಾದೃಶ್ಯವಾಗಿದೆ. Metaphorical language is used in the Bible, and so we have to understand in-depth spiritual truth of the Bible. ಮತ್ತು ಸತ್ಯವೇದದಲ್ಲಿ ಬಹಳವಾಗಿ ಅದನ್ನು ಅನುಗುಣವಾಗಿ ಬರೆಯಲ್ಪಟ್ಟಿದೆ, ಹೋಲಿಕೆ ರೂಪದಲ್ಲಿ ಬರೆಯಲ್ಪಟ್ಟಿದೆ, ಅದನ್ನು ಅರ್ಥ ಮಾಡಿಕೊಳ್ಳಬೇಕು ನಾವು. And if a man trusts only man and glorifies only man, slowly he is disappearing from the path of God. ಒಬ್ಬ ಮನುಷ್ಯನ ಮೇಲೆ ಆತನು ಭರವಸೆ ಇಡುವುದಾದರೆ ಕರ್ತನ ಮಾರ್ಗದಿಂದ ಆತನು ದೂರಕ್ಕೆ ಬರ್ತಾ ಇದ್ದಾನೆ. Whatever the greatness the man may be, ಆ ಮನುಷ್ಯನಲ್ಲಿ ಎಷ್ಟೇ ದೊಡ್ಡಸ್ತಿಕೆ ಇರಬಹುದು, but if a man considers a man as greater and comparing him as the supermost, then we must be very careful. We are somewhere deviating from the connectivity of the great God. ಒಬ್ಬ ವೇಳೆ ಒಬ್ಬ ಮನುಷ್ಯನು ಇನ್ನೊಬ್ಬ ಮನುಷ್ಯನ ಮೇಲೆ ಬಹಳವಾಗಿ ಭರವಸೆ ಇಟ್ಟು ಆತನನ್ನು ದೇವರ ಸ್ಥಾನದಲ್ಲಿ ನೋಡುವುದಾದರೆ ಆತನು ಕರ್ತನ ಮಾರ್ಗದಿಂದ ದೂರಕ್ಕೆ ಹೋಗ್ತಾ ಇದ್ದಾನೆ ಎಂದು ನೋಡಿಕೊಳ್ಳಬೇಕು. Believers should not be under the influence of human beings, under the influence of men. ಮತ್ತು ನಾವು ಅನ್ಯ ಜನರ ಒಂದು ಆಲೋಚನೆ ಪ್ರಕಾರ ನಡೆಯುವಂತವರಾಗಿರದೆ, we are chosen by God. ನಾವು ಕರ್ತನಿಂದ we are specially chosen by our Lord. ಮತ್ತು ನಾವು ಯೇಸು ಕ್ರಿಸ್ತನಿಂದ ಆರಿಸಲ್ಪಟ್ಟಿದ್ದೇವೆ. And this world is not for us. ಮತ್ತು ಈ ಲೋಕವು ನಮ್ಮದಲ್ಲ. One day we will be with him forever in eternity. ಒಂದಾನೊಂದು ದಿನ ಕರ್ತನೊಂದಿಗೆ ಶಾಶ್ವತವಾಗಿ ಆತನೊಂದಿಗೆ ಇರ್ತೇವೆ. So our uttermost priority is our God himself. ಮತ್ತು ನಮ್ಮ ಎಲ್ಲ ದೇಹವು ಕರ್ತನ ಮೇಲೆ ಇರುವಂತದ್ದಾಗಿರಬೇಕು. COVID has taught a lot of lessons to us. ಮತ್ತು ಕೋವಿಡ್ ನಮಗೆ ಬಹಳವಾಗಿ ಒಂದು ಪಾಠಗಳನ್ನು ಕಲಿಸಿಕೊಟ್ಟಿದೆ. It has brought us the system. ಮತ್ತು ಒಂದು ಕೆಲವೊಂದು ಸಿಸ್ಟಮ್ ಅನ್ನು ನಮಗೆ ಪ್ರವೇಶಪಡಿಸಿದೆ. It has introduced us mask. ಮತ್ತು ನಮಗೆ ಮಾಸ್ಕ್ಗಳು ಹಾಕಲಿಕ್ಕೆ, and it introduced sanitizers. ಮತ್ತು ಸ್ಯಾನಿಟೈಸರ್ ಯೂಸ್ ಮಾಡ್ಲಿಕ್ಕೆ ಆಗಿರ್ಬೋದು. It introduces how man should be quarantined. ಮತ್ತು ಯಾವ ರೀತಿಯಲ್ಲಿ ಒಬ್ಬ ಮನುಷ್ಯನು ತಾನು ಪ್ರತ್ಯೇಕಿಸಿಕೊಳ್ಳಬೇಕು ಎಂಬುದು. So that's a way, a great wave, that too the second wave has taken away the lives of many God servants, many people, those many saints he has taken, and even other people. That's a wave was swept. ಮತ್ತು ಎರಡನೇ ವೇವ್ ಅಲ್ಲಿ ಆಗಿರ್ಬೇಕು ಇರುವಾಗ ಬಹಳ ಜನ ಕರ್ತನ ದಾಸರನ್ನು ಕರ್ತನು ತನ್ನ ಬಳಿಗೆ ಸೇರಿಸಿಕೊಂಡಿದ್ದಾನೆ. ಬಹಳ ಜನರು ಕರ್ತನ ಕಡೆಗೆ ಆ ಒಂದು ಸಮಯದಲ್ಲಿ ಹೋಗಿದ್ದಾರೆ. Thanks to God, but whoever we are surviving, we may have to be testimony for him in the residuum life, or we may have to rectify ourselves for his coming, or we may have to prepare ourselves. ಆದ್ರೆ ನಾವು ಉಳಿಸಲ್ಪಟ್ಟಿದ್ದೇವೆ, ಅದಕ್ಕೋಸ್ಕರ ಕರ್ತನಿಗೆ ವಂದನೆಗಳನ್ನು ಹೇಳಿ ಆತನಿಗೋಸ್ಕರ ಸಾಕ್ಷಿಯಾಗಿ ನಾವು ಜೀವಿಸುವಂತವರಾಗಿರ್ಬೇಕು. As brother has rightly said, I was also a COVID victim at that time. ಮತ್ತು ಸಹೋದರ ಹೇಳಿರುವ ಪ್ರಕಾರ ನನಗೆ ಕೂಡ ಕೋವಿಡ್ ಬಂದಿತ್ತು. ಅವಾಗ when the first day when the HRCT scanning was done, there was a 19% of COVID and pneumonia germs in my lungs. ಮತ್ತು ಸಿಟಿ ಸ್ಕ್ಯಾನ್ ನನ್ನ ಮೇಲೆ ಮಾಡಿರುವಾಗ ಒಂದು 19% ವರೆಗೂ ನಿಮೋನಿಯಾ ಮತ್ತು ಕೋವಿಡ್ ನನಗಿತ್ತು. And there was no chance of my survival. ಮತ್ತು ನಾನು ಬದುಕ್ತೀನಿ ಅಂತ ಹೇಳಿ ಯಾವ ಒಂದು ಹೋಪ್ಸ್ ಇರಲಿಲ್ಲ. The doctors were standing around me in a distance.
ಮತ್ತು ಅಲ್ಲಿರುವ ವೈದ್ಯರು ಸ್ವಲ್ಪ ದೂರದಲ್ಲಿ ನಿಂತಿರುವಾಗ they were discussing among themselves. ಅವರು ಅವರಲ್ಲಿ ಮಾತಾಡ್ಕೊಳ್ತಾ ಇದ್ರು, this man is obesity, ಮತ್ತು ಈತನು ಬಹಳವಾಗಿ ದಪ್ಪ ಇದ್ದಾನೆ, he has obesity, ಆತನಿಗೆ ದಪ್ಪ ಇದ್ದಾರೆ ಮನುಷ್ಯನು, and he has also got diabetics and all other problems, ಆತನಿಗೆ ಸಕ್ಕರೆ ಕಾಯಿಲೆ ಕೂಡ ಇದೆ, and we do not know, we may have to put him to ventilator. ಈತನಿಗೆ ಆ ವೆಂಟಿಲೇಟರ್ ಅಲ್ಲಿ ಹಾಕ್ಬೇಕಾಗ್ಬೋದು ಎಂದು ಅವರು ಮಾತಾಡ್ಕೊಳ್ತಾ ಇದ್ರು. And they were discussing in low tones. ಮತ್ತು ಅವರು ಕಡಿಮೆ ಸ್ವರದಲ್ಲಿ ಅವರು ಮಾತಾಡ್ಕೊಳ್ತಾ ಇರುವಾಗ I was praying for myself, ಆದ್ರೆ ನಾನು ನನಗೋಸ್ಕರ ಪ್ರಾರ್ಥನೆ ಮಾಡ್ತಾ but ಇದ್ದೆ. I was not praying. In fact, ನಾನು ನಿಜವಾಗಿ ಪ್ರಾರ್ಥನೆ ಮಾಡ್ತಾ ಇರ್ಲಿಲ್ಲ, but a few thoughts I was getting in my innermost part of my spirit. ಆದ್ರೆ ನನ್ನ ಮನಸ್ಸಿನಲ್ಲಿ ಒಂದು ಕೆಲವು ಸಂಗತಿಗಳು ನಂಗೆ ಬರ್ತಾ ಇತ್ತು. And we need to know, we need to have the connectivity with God, that our inner spirit should pray for us. ಮತ್ತು ನಮ್ಮ ಅಂತರ್ಯ ಮನುಷ್ಯನು ಕರ್ತನೊಂದಿಗೆ ಸಂಭಾಷಣೆ ಮಾಡ್ಲಿಕ್ಕೆ, ಮಾತಾಡ್ಲಿಕ್ಕೆ ಆ ಒಂದು ಕನೆಕ್ಷನ್ ನಾವು ಹೊಂದಿದವರಾಗಿ, Holy Spirit God teaches us how to pray. ಮತ್ತು ಪವಿತ್ರಾತ್ಮನಾದ ದೇವರು ನಾವು ಯಾವ ರೀತಿ ಪ್ರಾರ್ಥನೆ ಮಾಡಬೇಕೆಂಬುದು ಹೇಳಿಕೊಡ್ತಾನೆ. And we see that in Romans chapter 8 and verse 26. ರೋಮಪುರದವರಿಗೆ ಬರೆದ ಪತ್ರಿಕೆ Not 8:26 related to the message, need not see it, but we can see there. ಅಲ್ಲಿ ನಾವು ನೋಡ್ತಾ ಇದ್ದೇವೆ 8:26 Yeah, if you want to read it, read. ನಾವು ಓದಬಹುದು. ರೋಮಪುರದವರಿಗೆ ಬರೆದ ಪತ್ರಿಕೆ 8:26. అటువంటి ఆత్మయు మన బలహీనతను చూసి తాను చేయలేదు ఏదైనా తనకు ఇష్టముగా ఎలా ప్రార్థన చేయలేదో మనకు తెలియదు కానీ ఉచ్చరింప శక్తిము కానీ గురువులతో ఆత్మ తానే మన పక్షముగా విగ్రహం చూపిస్తున్నాడు. Yes, it's a wonderful verse we can see there. The Spirit in us helps us the way how we have to pray. ಪವಿತ್ರಾತ್ಮನಾದ ದೇವರು ನಾವು ಯಾವ ರೀತಿ ಪ್ರಾರ್ಥನೆ ಮಾಡಬೇಕೆಂಬುದು ತಾನು ಹೇಳಿಕೊಡ್ತಾ ಇರೋದನ್ನು ನೋಡ್ತಾ ಇದ್ದೇವೆ. My dear brothers and sisters, ನನ್ನ ಸಹೋದರ ಸಹೋದರಿಯರೇ, our topic of the message today is the relativity with God. ಮತ್ತು ನನ್ನ ಸಂದೇಶ ಏನಾಗಿದೆ ಅಂದರೆ ಕರ್ತನೊಂದಿಗೆ ಇರುವಂತಹ ಸಂಬಂಧ, Man and God relationship. ಮತ್ತು ಮನುಷ್ಯನಿಗೂ ದೇವರಿಗೆ ಮಧ್ಯದಲ್ಲಿರುವಂತಹ ಸಂಬಂಧ. Brother has announced a few prayer requests. ಮತ್ತು ಸಹೋದರರು ಕೆಲವು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಅವರು ಹೇಳಿದರು, ಪ್ರಕಟಣೆ ಮಾಡಿದರು. Good that we have to pray. ನಾವು ಪ್ರಾರ್ಥನೆ ಮಾಡಲೇಬೇಕು. Good that we have to intercede. ಮತ್ತು ಬೇರೊಬ್ಬರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. But when we pray, the Holy Spirit God should tell us to which part we have to pray. ಆದ್ರೆ ನಾವು ಪ್ರಾರ್ಥನೆ ಮಾಡುವಾಗ ಪವಿತ್ರಾತ್ಮನ ದೇವರು ನಮ್ಮನ್ನು ಪ್ರೇರೇಪಿಸಬೇಕು, ಯಾವ್ದಕ್ಕೋಸ್ಕರ ಪ್ರಾರ್ಥನೆ ಮಾಡ್ಬೇಕಂತೇಳಿ. The God's message is that the inner strength every individual should get. That's what the prophet said to the king. ಅಲ್ಲಿ ಪ್ರವಾದಿ ಹೇಳ್ತಾ ಇದ್ದಾನೆ, ದೇವರ ಶಕ್ತಿಯನ್ನು ನೀವು ಪಡೆದುಕೊಂಡವರಾಗಿ ಪ್ರಾರ್ಥನೆ ಮಾಡ್ಬೇಕೆಂದೇಳಿ. And we see such a king also in 2 Chronicles chapter 14 and verse 11. ಎರಡನೇ ಪೂರ್ವಕಾಲ ವೃತ್ತಾಂತ 14ನೇ ಅಧ್ಯಾಯ 11ನೇ ವಚನ. We'll see the prayer of a king Asa. ಇಲ್ಲಿ ಅರಸನಾದ ಆಸನ ಪ್ರಾರ್ಥನೆಯನ್ನು ನಾವು ನೋಡ್ತಾ ಇದ್ದೇವೆ. ఆస తన దేవుడైన యెహోవాకు మొరపెట్టి యెహోవా విస్తారమైన సైన్యం చేతిలో ఓడిపోకుండా అల్లులేని వారికి సహాయం చేయుటకు నీకన్నా ఎవరూ లేరు. మా దేవా యెహోవా మాకు సహాయం చేయము, నిన్నే నమ్ముకొని ఉన్నాము, నీ నామమును బట్టి ఈ సైన్యం ఎదురించుటకు బయలుదేరి ఉన్నాము. యెహోవా నీవే మా దేవుడు, నరమాత్రులను నీపైన జయముందని చెప్పు. Fine, enough brother. The human beings, the man should not win against you. That's a wonderful content in the prayer Asa, the king Asa prayed. ಮತ್ತು ಆಸನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ದೇವರೇ ನಿನ್ನ ವಿರುದ್ಧವಾಗಿ ಈ ಮನುಷ್ಯನು ಜಯ ಹೊಂದಬಾರದು ಎಂದು ಪ್ರಾರ್ಥನೆ ಮಾಡ್ತಾನೆ. God liked that prayer very much. ಮತ್ತು ದೇವರಿಗೆ ಆಸನ ಪ್ರಾರ್ಥನೆ ಬಹಳ ಇಷ್ಟ ಆಯ್ತು. Why God liked the prayer of Asa? ಆಸನ ಪ್ರಾರ್ಥನೆ ದೇವರಿಗೆ ಯಾತಕ್ಕೋಸ್ಕರ ಇಷ್ಟವಾಯ್ತು ಅಂತಂದ್ರೆ, because the prayer was in accordance with the God's mind. ಮತ್ತು ದೇವರ ಮನಸ್ಸಿನೊಂದಿಗೆ ಈ ಪ್ರಾರ್ಥನೆ ಹೋಲುವಂತದ್ದಾಗಿತ್ತು. Because God did never care for the man, because God has given the name man to him in the book of Genesis chapter 5 verse 1. But he is created by God, but he is not the creator. If we extol a man, the man takes the position of the God, then there is a danger to both the people.
ಮತ್ತು ಒಬ್ಬ ಮನುಷ್ಯನನ್ನು ದೇವರೇ ಸೃಷ್ಟಿ ಮಾಡಿದ್ದಾನೆ, ಆತನು ಸೃಷ್ಟಿ ಮಾತ್ರ ಆಗಿದ್ದಾನೆ. ಒಂದು ವೇಳೆ ಆ ಮನುಷ್ಯನು ದೇವರ ಸ್ಥಾನವನ್ನು ತೆಗೆದುಕೊಳ್ಳುವುದಾದರೆ ಅದು ಬಹಳವಾಗಿ ಅದು ಆ, ದೇವರ ವಾಕ್ಯಕ್ಕೆ ಅನುಗುಣವಾಗಿರುವುದಿಲ್ಲ. We can see that here Asa prayed three important things in his prayer. You read ಮತ್ತು ಆಸನು 11ನೇ ವಚನ ನೋಡಿ. ಆಸನು ತನ್ನ ದೇವರಾದ ಯೆಹೋವನೇ ಬಲಿಷ್ಠನು ಬಲಹೀನನ ಮೇಲೆ ಬೀಳುವಲ್ಲಿ ನಿನ್ನ ಹೊರತು ರಕ್ಷಕನಿಲ್ಲ. Yes, that is important. If a strong man falls on a weak man, then the great God will deliver you. So he prayed that prayer. ಮತ್ತು ಆಸನು ಹೇಳ್ತಾ ಇದ್ದಾನೆ, ಬಲಿಷ್ಠನು ಬಲಹೀನನ ಮೇಲೆ ಬೀಳುವುದಾದರೆ ನೀನೇ ರಕ್ಷಿಸಲಿಕ್ಕೆ ಸಾಧ್ಯ ಎಂದು ಆಸನು ಪ್ರಾರ್ಥನೆ. No other person, no one can save you except our Lord Jesus Christ. ಮತ್ತು ಯೆಹೋವನು ಬಿಟ್ಟು ಇನ್ನು ಯಾರು ನಮ್ಮನ್ನು In the name of our Lord Jesus Christ only we have deliverance. ಮತ್ತು ಕರ್ತನ ನಾಮದಲ್ಲಿ ಮಾತ್ರ ನಮಗೆ ಸಂರಕ್ಷಣೆ ಇದೆ. When all the doctors were suspecting me, ಅವಾಗ ನನ್ನ ಎಲ್ಲ ವೈದ್ಯರು ನನ್ನ ಮೇಲೆ ತಪಾಸಣೆ ಮಾಡುವಾಗ, when they were doubting my survival, ಮತ್ತು ನಾನು ಉಳಿದಿನೋ ಇಲ್ಲ ಎಂದು ಅವರು ಆಲೋಚನೆ ಮಾಡ್ತಾ ಇರುವಾಗ, the Holy Spirit God in me is teaching me how to pray. ಮತ್ತು ಕರ್ತನ ಆತ್ಮವು ನನ್ನೊಂದಿಗೆ ಮಾತಾಡ್ತಾ ಇದೆ ಯಾವ ರೀತಿ What the Spirit of God told me. ಕರ್ತನ ಆತ್ಮ ಏನಂತ ಹೇಳಿತಂದ್ರೆ, Shiv Prasad, don't pray a prayer that God extend my life. I will do your ministry. ಮತ್ತು ಈ ರೀತಿ ನೀನು ಪ್ರಾರ್ಥನೆ ಮಾಡಬೇಡ, ನನ್ನ ಆಯುಷ್ಕಾಲವನ್ನು ಹೆಚ್ಚಿಸು, ನಾನು ದೇವರ ಸೇವೆ ಮಾಡ್ತೇನೆ ಅಂತ ಹೇಳಿ. If at all I have prayed like that, God would have said, enough, thank you, come to my kingdom. ಒಂದ್ ವೇಳೆ ಆ ರೀತಿ ನಾನು ಪ್ರಾರ್ಥನೆ ಮಾಡುವುದಾದ್ರೆ ಕರ್ತನನ್ನು ಕರ್ಕೊಳ್ತಾ ಇದ್ನೇನು. God did not want any more ministries. God's angels are at work now. But there is a great change now in the entire universe. ಮತ್ತು ಲೋಕದಲ್ಲೆಲ್ಲ ಕರ್ತನ ಮತ್ತು ಕರ್ತನ ದೇವದೂತರಿದ್ದಾರೆ, ಬಹಳವಾಗಿ ಅವರು ದೇವರ ಪರಿಚಾರಕರಾಗಿ ಅವರು ಕಾರ್ಯವನ್ನು ಮಾಡ್ತಾ ಇದ್ದಾರೆ. Then what prayer I had to pray? ಅವಾಗ ನಾನು ಯಾವ ಪ್ರಾರ್ಥನೆ ಮಾಡ್ಬೇಕಾಗಿತ್ತಂದ್ರೆ, I prayed a prayer. ಅವಾಗ ನಾನು ಪ್ರಾರ್ಥನೆಯನ್ನು ಮಾಡಿದೆ, Lord, I have to set right my family. ದೇವರೇ ನನ್ನ ಕುಟುಂಬವನ್ನು ಸರಿಪಡಿಸಿಕೊಳ್ಳಬೇಕು. I have to perform my daughter's marriage. ನನ್ನ ಮಗಳ ವಿವಾಹವನ್ನು ನಾನು ನೆರವೇರಿಸಬೇಕು. I have to be a model as a Christian father. ಮತ್ತು ನಾನು ನನ್ನ ಮಕ್ಕಳಿಗೆ ಮಾದರಿಯಾಗಿ ಜೀವಿಸಬೇಕು. And I have to hold the household responsibility. ಮತ್ತು ಮನೆಯ ಜವಾಬ್ದಾರಿಯನ್ನು ನಾನು ತೆಗೆದುಕೊಳ್ಳಬೇಕು. So that was only a small prayer that went towards God. ಮತ್ತು ಈ ಒಂದು ಸಣ್ಣ ಪ್ರಾರ್ಥನೆಯನ್ನು ನಾನು ಕರ್ತನಿಗೆ ಮಾಡಿದೆ. And you know what happened next day? They have put all oxygen on everything to me. ಮತ್ತು ನನಗೆಲ್ಲ ಆಕ್ಸಿಜನ್ ಮಾಸ್ಕ್ ಎಲ್ಲವನ್ನು ಹಾಕಿದ್ದಾರೆ. And I felt as if I was off dead, almost a brightness I could see, and I was not able to see anything around me. It was all like fog. ಮತ್ತು ನಾನು ಆ ಒಂದು ಸಂದರ್ಭದಲ್ಲಿ ನಾನು ಅರ್ಧ ಸತ್ತವನಾಗಿ ಮತ್ತೆ ನಾನು ಅದು ಆ ರೀತಿ ನೋಡ್ತಾ ಇದ್ದೇನೆ, ಏನೋ ಬೆಳಕು ಮತ್ತು ನಾನು ಕಾಣ್ತಾ ಇತ್ತು. ಸುತ್ತಲೂ ಮಂಜು ಆ ತರ ಇತ್ತು. I cannot see what's there, but like great brightness. ಆದ್ರೆ ಬಹಳ ಬೆಳಕಿತ್ತು, ಸುತ್ತಲೂ ಮಂಜು ಅಲ್ಲಿ ಇರುವುದನ್ನು ನೋಡ್ತಾ ಇದ್ದೆ. Somewhere I get a type of green signal, get back. ಅಲ್ಲಿ ನನಗೆ ಎಲ್ಲೋ ಒಂದು ಕಡೆ ನೀನು ಹಿಂದಿರುಗಿ ಹೋಗು ಎಂದು ನನಗೆ ಕೇಳಿಸ್ತಾ ಇದೆ. A sort of green signal came to me that I have to come back. ಅಲ್ಲಿ ಒಂದು ನನಗೆ ಆ ಒಂದು ಗ್ರೀನ್ ಸಿಗ್ನಲ್ ಆಗಿ ನನಗೆ ನೀವು ಹಿಂದಿರುಗಿ ಹೋಗ್ಬೇಕು ಎಂದು ಹೇಳಲ್ಪಡ್ತಾ ಇತ್ತು. I didn't hear any voice or I didn't see anything, but I got a comprehension like that. ನನಗೆ ಆ ರೀತಿ ಅನಿಸಿತು, ನನಗೆ ಸ್ವರವಾಗಿ ಕೇಳಿಸಲಿಲ್ಲ, ಆ ರೀತಿ ಅನಿಸಿತು ನಾನು ಹಿಂದಿರುಗಿ ಹೋಗ್ಬೇಕಂತ. Then the early morning, all the examining team came, sisters, nurses and all. ಮತ್ತು ಅಲ್ಲಿ ಎಲ್ಲ ವೈದ್ಯರು, ತಪಾಸಣೆ ಮಾಡುವವರು ಎಲ್ಲರೂ ಬಂದರು. They were shouting with joy. ಅವರು ಬಹಳ ಸಂತೋಷದಿಂದ ಒದರ್ತಾ ಇದ್ರು. SpO2 rise to 98. ಮತ್ತು ಈ ರೀತಿ 98% ಬಂದಿದೆ ಇವರು. Immediately oxygen down. ಆಕ್ಸಿಜನ್ ಅನ್ನು ಬೇಕಾಗಿಲ್ಲ ಇವರಿಗೆ. And medicines almost changed. ಮೆಡಿಸಿನ್ಸ್ ಎಲ್ಲ ಅವರು ಬದಲಾವಣೆ ಮಾಡಿದ್ರು. Who did the change? ಯಾರು ಈ ಕಾರ್ಯವನ್ನು ಮಾಡಿದ್ದು? My God who responds to my prayer. ದೇವರು ನನ್ನ ಪ್ರಾರ್ಥನೆಯನ್ನು ಕೇಳುವ ದೇವರು. Brother Kruparao, brother, has helped me a lot during the time of the COVID. You announced perhaps in the assembly and you have also prayed. I wanted to thank you. That's the reason why I have taken an opportunity to come over here,
because I have to be thankful to my God. ಮತ್ತು ನನಗೋಸ್ಕರ ಕೂಡ ಸಹೋದರರು ಇಲ್ಲಿ ಅನೌನ್ಸ್ಮೆಂಟ್ ಮಾಡಿ ಅದಕ್ಕೋಸ್ಕರ ಅವರು ಪ್ರಾರ್ಥನೆ ಮಾಡಿದ್ದಾರೆ, ಸಭಿಕರೆಲ್ಲರೂ ಪ್ರಾರ್ಥನೆ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ಇಲ್ಲಿ ಬಂದು ಸಮಯವನ್ನು ತೆಗೆದುಕೊಂಡು ನಿಮ್ಗೆ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. As I prayed to God, God has answered my prayer, and an alliance has come, and my daughter's marriage is also over. ಮತ್ತು ಕರ್ತನಿಗೆ ಆ ರೀತಿ ಪ್ರಾರ್ಥನೆ ಮಾಡುವುದರ ಮೂಲಕ ಕರ್ತನು ಪ್ರಾರ್ಥನೆಯನ್ನು ಕೇಳಿ ನನ್ನ ಮಗಳ ವಿವಾಹ ಅದನ್ನು ಕೂಡ ಕಾರ್ಯವನ್ನು ಮುಗಿಸಿದ್ದಾನೆ. I was survived from the COVID. ನಾನು ಕೋವಿಡ್ ಇಂದ ನನ್ನ ದೇವರು ಕಾಪಾಡಿದರು. And God has enabled me to look after the family. ಮತ್ತು ನನ್ನ ಕುಟುಂಬವನ್ನು ನೋಡಿಕೊಳ್ಳಿಕ್ಕೆ ಕರ್ತನು ಕೃಪೆ I ತೋರಿಸಿದ್ದಾನೆ. glorify God because the tree which was there in the acacia, which was there in the desert, the acacia tree is one tree, but there is one more tree I have to refer to you in the same book of Jeremiah chapter 5. ಯೆರೆಮೀಯನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯದಲ್ಲಿ ಎರಡು ಮರಗಳನ್ನು 17 chapter 17 verse 7. 17ನೇ ಅಧ್ಯಾಯ 7ನೇ ವಚನದಲ್ಲಿ ಎರಡು ಮರಗಳನ್ನು ನಾವು ನೋಡ್ತಾ ಇದ್ದೇವೆ. ಯಾವನು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ, the man who has kept his faith in Lord, ಯಾವನಿಗೆ ಯೆಹೋವನು ಭರವಸವಾಗಿದ್ದಾನೋ ಅವನು ಧನ್ಯನು. ನೀರಾವರಿಯಲ್ಲಿ ನೆಡಲ್ಪಟ್ಟು ಹೊಳೆಯ ದಡದಲ್ಲಿ ತನ್ನ ಬೇರುಗಳನ್ನು ಹರಡಿ ಧಗೆಗೆ ಭಯಪಡದೆ ಹಸುರೆಲೆಯನ್ನು ಬಿಡುತ್ತಾ ಕ್ಷಾಮ ವರ್ಷದಲ್ಲಿಯೂ ನಿಶ್ಚಿಂತೆಯಾಗಿ ಸದಾ ಫಲ ಕೊಡುತ್ತಾ ಇರುವ ಮರಕ್ಕೆ ಸಮಾನನಾಗಿರುವನು. In the next year there may be famine, but no worry, if you are a believer in Christ with reality, a great faith and great connectivity with God, you will be flowering, you will be with a lot of strength, and that's what the prophet said. ಇಲ್ಲಿ ಪ್ರವಾದಿ ಹೇಳ್ತಾ ಇದ್ದಾನೆ, ಬರುವ ವರ್ಷದಲ್ಲಿ ನಿಮ್ಗೆ ಕ್ಷಾಮ ಕಾಲ ಇರಬಹುದು, ಆದ್ರೆ ಕರ್ತನಲ್ಲಿ ನೆಡಲ್ಪಟ್ಟಿರುವಾಗ ಕರ್ತನೊಂದಿಗೆ ಸಂಬಂಧ ನಿಮಗಿರುವುದಾದರೆ ಕರ್ತನು ನಿಮ್ಮನ್ನು ಬಲಪಡಿಸ್ತಾನೆ, ಕಾಪಾಡ್ತಾನೆ, ನೀವು ಫಲ ಕೊಡುವಂತವರಾಗಿರ್ತೀರಿ. And that tree gives fruit. ಮತ್ತು ಅಂತ ಮರವು ಅದು ಫಲ ಕೊಡುವಂತದಾಗಿದೆ. Because it is beside the water. ಅದು ನೀರಿನ ಕಾಲುವೆಗಳ ಬಳಿಯಲ್ಲಿದೆ. The water is symbol of the word of God. ಮತ್ತು ನೀರು ದೇವರ ವಾಕ್ಯಕ್ಕೆ ಸಾದೃಶ್ಯವಾಗಿದೆ. Wherever there is a word of God, there is a spirit of God. ಮತ್ತು ದೇವರ ವಾಕ್ಯ ಎಲ್ಲಿರ್ತದೋ ಅಲ್ಲಿ ದೇವರ ಆತ್ಮನು ಕೂಡ ಇರ್ತಾನೆ. And the spirit of God touches us, vibrates us, connects to us. ಮತ್ತು ದೇವರ ಆತ್ಮನು ನಮ್ಮನ್ನು ಮುಟ್ಟುವಂತವನಾಗಿದ್ದಾನೆ, ನಮ್ಮೊಂದಿಗೆ ಕೆಲಸ ಮಾಡುವಂತವನಾಗಿದ್ದಾನೆ. Despite of our personal problems, weaknesses, struggles and tribulations, ನಮಗೆ ಯಾವ ಬಲಹೀನತೆ ಇರಬಹುದು, ನಾವು ಶೋಧನೆ ಒಳಪಟ್ಟಿದ್ರೂ ಕೂಡ the word of God enlightens us and elevates us from the present state. ಮತ್ತು ದೇವರ ವಾಕ್ಯವು ನಮ್ಮನ್ನು ಎತ್ತಿ ಹಿಡಿಯುವಂತ ಕಾರ್ಯವನ್ನು ಮಾಡುವಂತದಾಗಿದೆ. And if we live so, ಆ ರೀತಿಯಲ್ಲಿ ಜೀವಿಸುವುದಾದ್ರೆ the God's spirit will enable us to step into the 2024. ಆ ರೀತಿಯಲ್ಲಿ ಕರ್ತನ ಆತ್ಮವು ನಮ್ಮನ್ನು 2024 ಅಲ್ಲಿ ಕಾಲಿಡ್ಲಿಕ್ಕೆ ಸಹಾಯ ಮಾಡ್ತಾನೆ. After 15 days or after 13 days, if you have to write a check, then don't write to 2023, you have to write 24. ಮತ್ತು ಒಂದು 15 ದಿನಗಳಾದ ನಂತರ ಒಂದ್ ವೇಳೆ ನೀವು ಚೆಕ್ ಬರಿಬೇಕಂದ್ರೆ 2023 ಅಂತ ಬರೀಲಿಕ್ಕಿಲ್ಲ, 2024 ಅಂತ ಬರಿಬೇಕಾಗ್ತದೆ. Now you have to use 2-4. ಮತ್ತು 2-4 ಎಂದು ನಾವು ಯೂಸ್ ಮಾಡಬೇಕು. And we see here two things to remember. ಮತ್ತು ಎರಡು ಸಂಗತಿಗಳನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. Strengthen your sense. ನಮ್ಮನ್ನು ನಾವು ಬಲಪಡಿಸಿಕೊಳ್ಳಬೇಕು. And be careful and watchful. ಬಹಳ ಜಾಗೃತರಾಗಿ ನೀವು ಇರಬೇಕು. That's how the enemy may attack. ಆ ರೀತಿಯಲ್ಲಿ ದುಷ್ಟನು ನಮ್ಮ ಮೇಲೆ ದಾಳಿ ಮಾಡಬಹುದು. The prophet is not threatening the king Ahab. ಅಲ್ಲಿ ಪ್ರವಾದಿಯು ಅಹಾಬನಿಗೆ ಎದುರಿಸ್ತಾ ಇಲ್ಲ. But he is giving a prophetic intuition to the king that he has to succumb to God's will. ಮತ್ತು ಪ್ರವಾದನೆಯನ್ನು ಆತನು ಹೇಳ್ತಾ ದೇವರ ಚಿತ್ತಕ್ಕೆ ಒಳಪಡಬೇಕು ಎಂದು ಹೇಳ್ತಾ ಇದ್ದಾನೆ. And to give importance to God, not to man in the next year. ಮತ್ತು ಮನುಷ್ಯನಿಗೆ ಪ್ರಾಮುಖ್ಯತೆ ಅಲ್ಲ, ದೇವರಿಗೆ ಪ್ರಾಮುಖ್ಯತೆ ಕೊಡು ಎಂದು ಹೇಳ್ತಾ ಇದ್ದಾನೆ. It does not mean that you have to quarrel with man or you have to disrespect man. ಅದಕ್ಕೆ ಅರ್ಥ ಏನಂತಂದ್ರೆ ಮನುಷ್ಯರನ್ನು ಅಲ್ಲಗಳಿಬೇಕಂತಲ್ಲ, but to give a supreme position to God himself. ಆದ್ರೆ ಎಲ್ಲ ಘನತೆಯನ್ನು ಕರ್ತನಿಗೆ ಕೊಡಬೇಕೆಂದು ಅರ್ಥ. Because man is who is man. ಮತ್ತು ಮನುಷ್ಯನು ಯಾರಾಗಿದ್ದಾನೆ? Psalms 103, 15 and 17. ಮತ್ತು 103ನೇ ಕೀರ್ತನೆ 15ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. Psalms 103, 15 and 17. 15 ಮತ್ತು 17ನೇ ವಚನದಲ್ಲಿ Naruni oil, the man's life is like a flower in the field, in the forest. ಮನುಷ್ಯನ ಆಯುಷ್ಕಾಲವು ಹುಲ್ಲಿನಂತಿದೆ,
ಅವನು ಅಡವಿಯ ಹೂವಿಗೆ ಹಾಗೆ Yes, ಶೋಭಿಸುತ್ತಾನೆ. in Kannada it is written as the flower in the forest. ಮತ್ತು ಅಡವಿಯ ಹೂವಿಗೆ ಹೋಲಿಕೆಯಾಗಿದೆ. Who will care for the flower in the forest? ಮತ್ತು ಇಂಥ ಅಡವಿಯ ಹೂವಿಗೆ ಯಾರು ನೋಡ್ತಾರೆ ಅದನ್ನು? If it is the flower in the Lal Bagh, people would give more care for it, because the Lal Bagh people have to attract public, so they preserve it by spraying water and giving manure to it. ಅದು ಒಂದ್ ವೇಳೆ ಹೂವು ಲಾಲ್ ಬಾಗ್ ಅಲ್ಲಿ ಇರುವುದಾದ್ರೆ ಅಲ್ಲಿ ಎಲ್ಲರ ತೋಟಗಾರನು ಚೆನ್ನಾಗಿ ನೋಡ್ಕೊಳ್ತಾನೆ, ಬಹಳ ಜನ ಬಂದು ನೋಡ್ತಾ ಇರ್ತಾರೆ ಅದನ್ನು. Then they will get tax also, some money also, revenue also. ಅದಕ್ಕೆ ಒಂದು ಅವ್ರಿಗೆ ಆದಾಯ ಕೂಡ ಬರುವಂತದ್ದಾಗಿದೆ. But it is not such type of a flower. ಇದು ಅಂತ ಹೂವಾಗಿಲ್ಲ. And the moment when God breathes, it will go away. ಮತ್ತು ದೇವರು ಅದನ್ನು ಊದುವುದಾದ್ರೆ ಅದು ಹೋಗುವಂತದ್ದಾಗಿದೆ. That is the purely temporary state of the life of man on the earth. ಮನುಷ್ಯನ ಆಯುಷ್ಕಾಲವು ಇದೇ ರೀತಿಯಲ್ಲಿದೆ. And that's why the psalmist says that it is the just, the life of a flower which will wither at any point of time. ಅದಕ್ಕೋಸ್ಕರ ಈ ಕೀರ್ತನೆಗಾರನು ಹೇಳ್ತಾ ಇದ್ದಾನೆ, ಮನುಷ್ಯನ ಆಯುಷ್ಯವು ಹುಲ್ಲಿನಂತಿದೆ ಎಂದು ಹೇಳ್ತಾ ಇದ್ದಾನೆ. And if at all we have to prosper in our life, ಒಂದ್ ವೇಳೆ ನಾವು ಅಭಿವೃದ್ಧಿ ಹೊಂದಬೇಕಾದ್ರೆ ನಮ್ಮ ಜೀವಿತದಲ್ಲಿ, and how do we have to get it? ಯಾವ ರೀತಿಯಲ್ಲಿ ಪಡೆದುಕೊಳ್ಬೇಕಂದ್ರೆ, we have to be like the tree which is by the side of the river, that means with the word of God. ಮತ್ತು ಆ ಒಂದು ನೀರಿನ ಕಾಲುವೆಗಳಲ್ಲಿರುವ ಆ ಒಂದು ನೆಡಲ್ಪಟ್ಟ ಮರದಂತೆ ನಾವಿರಬೇಕು. Who is word of God? ಮತ್ತು ದೇವರ ವಾಕ್ಯ ಯಾರಾಗಿದ್ದಾರೆ? Do you know, if you are very silent like this, I am really shocked. I want responses from you. ಮತ್ತು ನಿಮ್ಮ ಕಡೆಯಿಂದ ನನಗೆ ಉತ್ತರಗಳು ಬೇಕಾಗಿದೆ. Yes, word of God. ದೇವರ ವಾಕ್ಯ ಯಾರಾಗಿದ್ದಾರೆ? Where is the reference for it? John. Very good, excellent, fine, brothers. We all know that it is. What is written in it? ಆದಿಯಲ್ಲಿ but it is very clearly written. ಅಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. In one more reference, ಇನ್ನೊಂದು ರೆಫರೆನ್ಸ್ ಅಲ್ಲಿ, the book of Revelations, ಪ್ರಕಟಣೆ ಗ್ರಂಥ chapter 19, 9ನೇ ಅಧ್ಯಾಯ, verse 13. 13ನೇ ವಚನ. రక్తంలో ఉంచబడిన వస్త్రము ఆయన ధరించుకునేది మరియు దేవుని వాక్యమును నామము ఆయన పెట్టబడింది. Yes, ಆತನು ರಕ್ತ ಪ್ರೋಕ್ಷಿತವಾದ ವಸ್ತ್ರವನ್ನು ಧರಿಸಿಕೊಂಡಿದ್ದನು, ಆತನಿಗೆ ದೇವರ ವಾಕ್ಯವೆಂದು ಹೆಸರು. in English, in the English Bible, it is written that the cloth of our Lord Jesus Christ is dipped in the blood. ಮತ್ತು ಆಂಗ್ಲ ಭಾಷೆಯಲ್ಲಿ ಕರ್ತನ ವಸ್ತ್ರವು ಅದೊಂದು ಅದು in Telugu language, ಮುಳುಗಿಸಲ್ಪಟ್ಟಿದೆ. in Telugu language it is clearly written that it is, yes, dipped. Almost his body was bruised and he was totally bruised, and the blood gushed out from the body of our Lord Jesus Christ. ಮತ್ತು ಕರ್ತನು ರಕ್ತಮಯವಾಗಿ ಆತನಿರುವ ದೇಹದಲ್ಲಿರುವ ಎಲ್ಲ ರಕ್ತವು ಹೊರಗಡೆ ಬಂತು ಎಂದು ನೋಡ್ತಾ ಇದ್ದೇವೆ. When the Roman soldiers were beating him, ಮತ್ತು ಅಲ್ಲಿ ರೋಮ ಸೈನಿಕರು ಆತನ ಹೊಡೆಯುವಾಗ, he did not open his mouth. ಆತನು ತನ್ನ ಬಾಯನ್ನು ತೆರೆಯಲೇ ಇಲ್ಲ. When his thorn of crown was on his head, ಆತನ ಮೇಲೆ ಮುಳ್ಳಿನ ಕಿರೀಟವನ್ನು ಇಡುವಾಗ, he did not open his mouth. ಆತನು ತನ್ನ ಬಾಯನ್ನು ತೆರೆಯಲಿಲ್ಲ. From top to toe, when the blood was completely dripping out from his body, he didn't open his mouth. ಆತನು ತನ್ನ ತಲೆಯಿಂದ ಕಾಲಿನವರೆಗೂ ಗಾಯಗಳು ಆದಾಗ್ಲೂ ಕೂಡ, ರಕ್ತ ಬಂದರೂ ಕೂಡ ಆತನು ಬಾಯನ್ನು ತೆರೆಯಲೇ ಇಲ್ಲ. Lord, forgive them, they do not know what they do. ಕರ್ತನೇ ಇವರನ್ನು ಕ್ಷಮಿಸಿ, ಇವರು ಏನ್ ಮಾಡ್ತಾ ಇದ್ರು ಅವರಿಗೆ ತಿಳಿಯದು ಎಂದು ಹೇಳ್ತಾ ಇದ್ದಾನೆ. Such a great Lord, our Lord Jesus Christ, is given the name word of God. ಅಂತ ಒಂದು ಯೇಸು ಕ್ರಿಸ್ತನಿಗೆ ದೇವರ ವಾಕ್ಯ ಎಂಬ ಹೆಸರನ್ನು ಕೊಡೋದು ನೋಡ್ತಾ My ಇದ್ದೀವಿ. dear brothers and sisters, ನನ್ನ ಸಹೋದರ ಸಹೋದರಿ, I accepted this word of God 30 years before. ನಾನು ಈ ವಾಕ್ಯವನ್ನು 30 ವರ್ಷಗಳ ಕೆಳಗೆ ನಂಬಿದ್ದೇನೆ. And this word of God has led me, and it has separated me from the death to life. ಮತ್ತು ಈ ವಾಕ್ಯಗಳು ನನ್ನನ್ನು ಒಂದು ಮರಣದಿಂದ ನನ್ನ ಜೀವಕ್ಕೆ ನನ್ನನ್ನು ದಾಟಿಸಿದೆ. And as I first read that verse from the Revelation chapter 2 verse 8 and 10, I'll give you the crown of life. ಮತ್ತು ಪ್ರಕಟಣೆ 2ನೇ ಅಧ್ಯಾಯ 8-10ರಲ್ಲಿ ನಾವು ನೋಡಿರೋ, ನಾನು ನಿಮಗೆ ಜೀವ ಕಿರೀಟವನ್ನು ಕೊಡ್ತೇನೆ. And even though you are about to die,
Even though you are about to die, you need not be afraid. ನೀನು ಸಾಯುವ ಹಂಚಿನಲ್ಲಿ ಇದ್ರೂ ಕೂಡ ನೀನು ಭಯಪಡಬೇಕಾಗಿಲ್ಲ. ಸಾಯಬೇಕಾದರೂ ನಂಬಿಕಸ್ಥನಾಗಿರು. ಸಾಯಬೇಕಾದ್ರೂ ನಂಬಿಗಸ್ತನಾಗಿರು. ಜೀವವೆಂಬ ಜಯಮಾಲೆ, ಜೀವ ಎಂಬ ಜಯಮಾಲೆ ನಿನಗಿದೆ. Lord Jesus Christ has shed his blood to give life to us. ಕರ್ತನು ನಮಗೋಸ್ಕರ ತನ್ನ ರಕ್ತವನ್ನು ಆತನು ಎಲ್ಲವನ್ನು ಕೊಟ್ಟಿದ್ದಾನೆ. And our priority and our single priority is our God himself. ನಮ್ಮ ಎಲ್ಲ ಧ್ಯೇಯ ಯೇಸು ಕ್ರಿಸ್ತನ ಮೇಲೆ ನಾವು ಇರಬೇಕು. Nothing should intrude in the middle. ಮತ್ತು ಮಧ್ಯದಲ್ಲಿ ಯಾವ ಸಂಗತಿ ಬರಬಾರದು. The king Ahab did not follow the words of prophet. ಆದರೆ ಆ ಪ್ರವಾದಿಯ ಮಾತುಗಳನ್ನು ಆಹಾಬನು ಕೇಳಲಿಲ್ಲ. And the Asa prayed such a prayer. ಆದ್ರೆ ಆಸನು ಎಂತ ಪ್ರಾರ್ಥನೆಯನ್ನು ಮಾಡಿದೆ ಅಂದ್ರೆ, Lord, men should not win against you. ಮನುಷ್ಯನು ನಿನ್ನ ಮೇಲೆ ಗೆಲ್ಲಬಾರದು ಎಂದು ಪ್ರಾರ್ಥನೆ ಮಾಡ್ತಾರೆ. When the strongest people bounce on you, you are the only God. ಮತ್ತು ಬಲಿಷ್ಠನು ಬಲಹೀನನ ಮೇಲೆ ಬೀಳುವಾಗ ನೀನೇ ಆಧಾರ ಆಗಿದೆ ಎಂದು ಹೇಳ್ತಾ ಇದ್ದಾರೆ. Lord, you are our God. We trust you completely. ನೀನೇ ನಮಗೆ ದೇವರಾಗಿದ್ದೆ, ನಿನ್ನ ಮೇಲೆ ನಮ್ಮ ಭರವಸೆ ಇದೆ ಎಂದು ಹೇಳ್ತಾ And our ಇದ್ದಾರೆ. trust should be absolutely towards God. ಮತ್ತು ನಮ್ಮ ಭರವಸೆ ಎಲ್ಲ ಕರ್ತನ ಮೇಲೆ ಇರಬೇಕು. If our trust is towards men, ನಮ್ಮ ಒಂದು ಭರವಸೆ ಮನುಷ್ಯರ ಮೇಲೆ ಇರುವುದಾದ್ರೆ, men today he may stand and tomorrow he may fall. ಮನುಷ್ಯ ನಮ್ಮ ಪರವಾಗಿ ನಿಲ್ಲಬಹುದು, ನಾಳೆ ಆತನು ಬೀಳಬಹುದು. And we should not look at the people. ನಾವು ಮನುಷ್ಯರನ್ನು ನೋಡಬಾರದು. And we should not be under the influence of people. ಮತ್ತು ಮನುಷ್ಯರ ಒಂದು ಆಲೋಚನೆ ಪ್ರಕಾರ ನಾವು ನಡಿಬಾರದು, ಪ್ರಭಾವದಲ್ಲಿ ಇರಬಾರದು. Our influence should come our Holy Spirit God. ಮತ್ತು ನಮ್ಮ ಪವಿತ್ರಾತ್ಮ ದೇವರಿಂದ ಪ್ರಭಾವಿತರಾಗಬೇಕು. We should pray to God the morning or evening or night or before the bedtime. Whenever you pray, God is ready to listen to your prayer. That individual intimacy is the only order of life that we have to follow in the days to come in the next year, because the power of strength is the prayer. ಮತ್ತು ಬರುವ ದಿನಮಾನಗಳಲ್ಲಿ, ಬರುವ ವರ್ಷದಲ್ಲಿ ನಾವು ಹೆಚ್ಚಾಗಿ ಪ್ರಾರ್ಥನೆ ಮಾಡುವರಾಗಿ, ಬೆಳಗ್ಗೆ ಆಗಿರ್ಬೋದು, ಮಧ್ಯಾಹ್ನ ಆಗಿರ್ಬೋದು, ಮತ್ತು ಯಾವ ಸಮಯದಲ್ಲಾದ್ರೂ ಕರ್ತನೊಂದಿಗೆ ಅವಿನಾಭಾವ ಸಂಬಂಧವನ್ನು ಹೊಂದಿದವರಾಗಿ ನಾವು ಮುಂದೆ ಸಾಗುವಂತವರಾಗಿರ್ಬೇಕು. The word of God should give us strength. ದೇವರ ವಾಕ್ಯ ನಮಗೆ ಬಲ ಕೊಡಬೇಕು. And the word of God should touch us and should speak to us. ದೇವರ ವಾಕ್ಯವು ನಮ್ಮನ್ನು ಮುಟ್ಟಬೇಕು, ಅದು ಮಾತಾಡಬೇಕು. Why do we come here? When we come here to worship God, ದೇವರನ್ನು ಆರಾಧನೆ ಮಾಡ್ಲಿಕ್ಕೆ ನಾವು ಇಲ್ಲಿ ಸೇರಿ ಬರುವಾಗ what should be our priority? ನಮ್ಮ ಒಂದು ಧ್ಯೇಯ ಏನಾಗಿರ್ಬೇಕು, ನಮ್ಮ ಗುರಿ ಏನಾಗಿರ್ಬೇಕು? What is our aim? ನಮ್ಮ ಗುರಿ ಏನಾಗಿದೆ? It's not just like a method that every Sunday we do. ಮತ್ತೊಂದು ಆಚಾರವಾಗಿ ನಾವು ಪ್ರತಿ ಭಾನುವಾರ ಬರುವುದಲ್ಲ. Or it is not just a habit that we have to come. ಮತ್ತು ಆಚಾರವಾಗಿ ಇಲ್ಲಿ ಬಂದು ಆರಾಧನೆ ಮಾಡುವುದಲ್ಲ. And it's not just to please any. ಮತ್ತೆ ಯಾರನ್ನಾದ್ರೂ ನಾವು ಪ್ಲೀಸ್ ಮಾಡ್ಲಿಕ್ಕೆ ಇಲ್ಲಿ ಬರುವುದಲ್ಲ. But why we have to come here? ಯಾತಕ್ಕೋಸ್ಕರ ನಾವು ಇಲ್ಲಿ ಬರ್ತಾ ಇದ್ದೇವೆ? Why we have to come here? ಮತ್ತೆ ಯಾತಕ್ಕೋಸ್ಕರ ಬರ್ತಾ ಇದ್ದೇವೆ? When we come here, ನಾವು ಇಲ್ಲಿ ಬರುವಾಗ please remember, ಇದನ್ನು ಜ್ಞಾಪಕದಲ್ಲಿ ಇಟ್ಕೊಂಡ್ರಿ, we come to the presence of holy God. ಪರಿಶುದ್ಧನಾದ ದೇವರ ಸನ್ನಿಧಿಗೆ ನಾವು ಬರ್ತಾ ಇದ್ದೇವೆ. We are coming to the God's presence where we can listen to the word of God and get strength. ಪರಿಶುದ್ಧನಾದ ದೇವರ ಸನ್ನಿಧಿಗೆ ಬಂದು ದೇವರ ವಾಕ್ಯವನ್ನು ಕೇಳಿ ಬಲಗೊಳ್ಳಲಿಕ್ಕೆ ಬರ್ತಾ ಇದ್ದೇವೆ. The word of God does not return without giving its fruit. ದೇವರ ವಾಕ್ಯವು ಫಲ ಕೊಡದೆ ಹಿಂದಿರುಗುವುದಿಲ್ಲ. And that's why we need to give importance to God in our lives and prayer in our lives and the word of God in our lives. And that's what the prophet said. ಅದಕ್ಕೋಸ್ಕರ ಪ್ರವಾದಿ ಹೇಳ್ತಾ ಇದ್ದಾನೆ, ನೀವು ಪ್ರಾರ್ಥನೆಗೆ, ದೇವರ ವಾಕ್ಯಕ್ಕೆ, ದೇವರಿಗೆ ಪ್ರಾಧಾನ್ಯತೆಯನ್ನು ಕೊಡ್ರಿ. Be strengthened. ನೀವು ಬಲಗೊಳ್ರಿ. And how do we get strength? ಯಾವ ರೀತಿಯಲ್ಲಿ ನಾವು ಬಲಗೊಳ್ಳಿಕ್ಕೆ ಸಾಧ್ಯ? Psalms 147 verse 10. ಅದು ಕೀರ್ತನೆ 147 10ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. Psalms 147 verse 10. ಯೆಹೋವನು ಆನಂದಿಸುವುದು ತನ್ನ ಕೃಪೆಯನ್ನು ನಿರೀಕ್ಷಿಸುವ ಭಕ್ತರಲ್ಲೇ. Yes. 11th verse also. Right. God rejoices when we pray for his grace. ಯೆಹೋವನು ಆನಂದಿಸುವುದು ತನ್ನ ಕೃಪೆಯನ್ನು ನಿರೀಕ್ಷಿಸುವ ಭಕ್ತರಲ್ಲೇ. Lord, I am not up to the mark. Always we have to confess like that. ಅದು ನಾವು ಈ ರೀತಿಯಲ್ಲಿ ಕರ್ತನಿಗೆ ಹೇಳ್ತಾ ಇರಬೇಕು, ಕರ್ತನೇ, ನಾನು ಆ ಒಂದು ಮಾರ್ಕ್ ನಾನು ಇಲ್ಲ. Lord, even he can find fault with his angels, but we are not up to the mark. We don't have that
privilege to stand before him ಕರ್ತನೇ ನಿನ್ನ ಮುಂದೆ ನಿಲ್ಲಲಿಕ್ಕೆ ಕೂಡ ನಮಗೆ ಯೋಗ್ಯತೆ ಇಲ್ಲ, because we were unworthy, ನಾವು ಅಯೋಗ್ಯರಾಗಿದ್ದೇವೆ. and we have to begin our prayer confessing that we are incapable, unworthy, but you strengthen us with your grace. ನಾವು ಈ ರೀತಿಯಲ್ಲಿ ಪ್ರಾರ್ಥನೆಯನ್ನು ಪ್ರಾರಂಭ ಮಾಡುವ, ಕರ್ತನೇ ನಾನು ಅಯೋಗ್ಯನಾಗಿದ್ದೇನೆ ಆದ್ರೆ ನೀನು ನಮ್ಗೆ ಬಲ ಕೊಡು ಎಂದು ಪ್ರಾರ್ಥನೆ ಪ್ರಾರಂಭ ಮಾಡಬೇಕು. And that attitude in the believer God likes very much. ಅಂತ ಒಂದು ಪ್ರಾರ್ಥನೆಯನ್ನು, ಅಂತಹ ಆಲೋಚನೆಯನ್ನು ಕರ್ತನು ಗೌರವಿಸ್ತಾನೆ. And the book of Jeremiah chapter 9 and verse 23, ಮತ್ತೆ ಯೆರೆಮೀಯನ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 23ನೇ ವಚನದಲ್ಲಿ ನೋಡ್ತಾ ಇದ್ದೇವೆ. 23, 24, you continue. We will find 3-4 different categories of people. ಅಲ್ಲಿ 3-4 ವ್ಯಕ್ತಿಗಳ ಕುರಿತಾಗಿ ಬರೆಯಲ್ಪಟ್ಟಿದೆ. How the richest man has to be. ಯಾವ ರೀತಿಯಲ್ಲಿ ಒಬ್ಬ ಐಶ್ವರ್ಯವಂತನಿರ್ಬೇಕು. ಯೆಹೋವನು ಹೀಗನ್ನುತ್ತಾನೆ, ಜ್ಞಾನಿಯು ತನ್ನ ಜ್ಞಾನಕ್ಕೆ, ಪರಾಕ್ರಮಿಯು ತನ್ನ ಪರಾಕ್ರಮಕ್ಕೆ, ಐಶ್ವರ್ಯವಂತನು ತನ್ನ ಐಶ್ವರ್ಯಕ್ಕೆ ಹೆಚ್ಚಳ ಪಡದಿರಲಿ. ಹೆಚ್ಚಳ ಪಡುವವನು ತಾನು ನನ್ನನ್ನು ತಿಳಿದು ನಾನು ಲೋಕದಲ್ಲಿ ಪ್ರೀತಿ ನೀತಿ ನ್ಯಾಯಗಳನ್ನು ತೋರ್ಪಡಿಸುವ ಯೆಹೋವನಾಗಿರುವೆ ಎಂದು ಗ್ರಹಿಸಿಕೊಂಡಿದ್ದೇನೆ ಎಂಬುದಕ್ಕೆ ಹೆಚ್ಚಳ ಪಡಲಿ. We need to boast in our great God who is righteous, who is justifiable, who does justice, who is a righteous God, who is a holy God. That God is my God. ಮತ್ತು ನಾವು ಹೆಚ್ಚಳ ಪಡಬೇಕಾದ್ರೆ ಕರ್ತನಲ್ಲಿ ಹೆಚ್ಚಳ ಪಡಬೇಕು. ಯಾಕಂದ್ರೆ ಆತನ ಪ್ರೀತಿ, ಆತನ ನೀತಿ, ನ್ಯಾಯ, ಸತ್ಯತೆಗಳನ್ನು ಆತನು ತೋರ್ಪಡಿಸುವ ದೇವರಾಗಿರುವ ಕಾರಣ ಆತನಲ್ಲಿ ಹೆಚ್ಚಳ ಪಡುವರಾಗಿರ್ಬೇಕು. Jeremiah always keeps man in the down. ಯೆರೆಮೀಯನು ಮನುಷ್ಯನನ್ನು ಆತನು ಕೆಳಗೆ ಇಡ್ತಾ ಇದ್ದಾನೆ, and keeps God in the highest place. ದೇವರನ್ನು ಅತ್ಯುನ್ನತ ಸ್ಥಾನಕ್ಕೆ ಆತನು ತೋರಿಸ್ತಾ ಇದ್ದಾನೆ. And in the book of John we see we have to lift up our Lord Jesus Christ as Moses has lifted the bronze serpent. ಮತ್ತು ಮೋಶೆಯು ಆ ಸರ್ಪವನ್ನು ಯಾವ ರೀತಿಯಲ್ಲಿ ಮೇಲೆ ಎತ್ತಿ ಹಿಡಿದನೋ, ನಾವು ಕರ್ತನನ್ನು ಕೂಡ ಆ ರೀತಿ ಎತ್ತಿ ಹಿಡಿಬೇಕೆಂದು ಯೋಹಾನ ಹೇಳ್ತಾ ಇದ್ದಾನೆ. Life, our prime focus, our main purpose, our main objective is to extol our Lord and diminish ourselves. ನಮ್ಮ ಜೀವಿತದ ಗುರಿ ಏನಾಗಿರ್ಬೇಕಂತಂದ್ರೆ ನಮ್ಮನ್ನು ನಾವು ತಗ್ಗಿಸಿಕೊಂಡು ಕರ್ತನನ್ನು ಹೆಚ್ಚಿಸುವಂತವರಾಗಿರ್ಬೇಕು. And then God will be pleased. ಅದನ್ನು ನೋಡಿ ಕರ್ತನು ಆತನು ಇಷ್ಟಪಡ್ತಾನೆ. Now we'll have to see what are the ways that we can please God. ಮತ್ತೆ ಯಾವ ರೀತಿಯಲ್ಲಿ ಆ ಒಂದು ಕರ್ತನನ್ನು ನಾವು ಮೆಚ್ಚಿಸುವರಾಗಿರ್ತೇವೆ ಅಂದ್ರೆ, book of Micah chapter 6 verse 8. ಮೀಕನ ಪ್ರವಾದನೆ ಗ್ರಂಥ chapter 6 verse 8ನೇ ವಚನ. Only this much God is asking. ಈ ಮೂರನ್ನು ಕರ್ತನು ನಮ್ಮಿಂದ ಆಶಿಸ್ತಾ ಇದ್ದಾನೆ. What are the three things? ಅವು ಮೂರು ಏನಂತಂದ್ರೆ, ನ್ಯಾಯವನ್ನು ಆಚರಿಸುವುದು, follow the justice, ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, have compassionate attitude towards people, ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು, and to be humble and to be faithful to God. These are the three keys that we need to strengthen for the next year. ಮತ್ತು ಬರುವ ವರ್ಷದಲ್ಲಿ ಈ ಮೂರು ಸಂಗತಿಗಳನ್ನು ನಮ್ಮ ಕೈಯಲ್ಲಿ ಹಿಡ್ಕೊಂಡು ಮುಂದೆ, and when we please God, God will take care of us. ದೇವರನ್ನು ಮೆಚ್ಚಿಸುವುದಾದರೆ ಕರ್ತನು ನಮ್ಮನ್ನು ಅದು ನಡೆಸ್ತಾನೆ. That is the content of the preaching of all the prophets and all the believers in the Old Testament, also in the New Testament. ಮತ್ತು ಪ್ರವಾದಿಗಳ ಗ್ರಂಥಗಳಲ್ಲಿ ಹೇಳಲ್ಪಟ್ಟಿರುವ ವಾಕ್ಯಗಳು ಇದೇ ಸಾರಾಂಶವಾಗಿದೆ. And 1 Corinthians chapter 2 verse 2. 1 ಕೊರಿಂಥ 2ನೇ ಅಧ್ಯಾಯ 2ನೇ ವಚನದಲ್ಲಿ Paul says, ಪೌಲನು ಹೇಳ್ತಾ ಇದ್ದಾನೆ, when I come to you, ನಾನು ನಿಮ್ಮ ಬಳಿಗೆ ಬರುವಾಗ, I am not coming with the wisdom or with the eloquence or with the flow of thoughts. ಮತ್ತು ನನ್ನ ಜ್ಞಾನದಿಂದ, ಮಾತುಗಳಿಂದ, ವಾಕ್ಚಾತುರ್ಯದಿಂದ ಬರ್ತಾ ಇಲ್ಲ. ನಾನು ಶಿಲುಬೆಗೆ ಹಾಕಲ್ಪಟ್ಟವನಾದ ಯೇಸು ಕ್ರಿಸ್ತನನ್ನೇ ಹೊರತು ಬೇರೆ ಯಾವುದನ್ನು ತಿಳಿಯದವನಾಗಿ ನಿಮ್ಮಲ್ಲಿ ಇರುವೆನೆಂದು ತೀರ್ಮಾನಿಸಿಕೊಂಡೆನು. Lord Jesus Christ, who is crucified, Lord should be only lifted up through our preachings. ಮತ್ತು ನಮ್ಮ ವಾಕ್ಯ ಸಂದೇಶದ ಮೂಲಕ ಶಿಲುಬೆಗೆ ಹಾಕಲ್ಪಟ್ಟ ಯೇಸು ಕ್ರಿಸ್ತನು ಮಾತ್ರ ಹೆಚ್ಚಿಸಲ್ಪಡಬೇಕು. And it's not the eloquence or it's not the description of the things, but the Christ crucified, the Christ-centric messages are needed for the
growth of the churches today. ಮತ್ತೆ ನಮ್ಮ ವಾಕ್ಚಾತುರ್ಯವಲ್ಲ, ನಮ್ಮ ಮಾತಿನಿಂದಲ್ಲ, ದೇವರ ಬಳಿಯಿಂದ ಕರ್ತನು ಕ್ರೂಜ ಹಾಕಲ್ಪಟ್ಟಿರುವ ಯೇಸು ಕ್ರಿಸ್ತನ ವಾಕ್ಯ ಸಂದೇಶ ನಮ್ಮನ್ನು ಎತ್ತಿ ಹಿಡಿಯುವಂತದಾಗಿದೆ. And that's why writing to Timothy, Paul says, ಮತ್ತು ತಿಮೋಥಿಯನಿಗೆ ಬರೆಯುವಾಗ ಪೌಲನು ಹೇಳ್ತಾ ಇದ್ದಾನೆ, 1 Timothy chapter 6 verse 11 and 12. 1 ತಿಮೋಥಿ 1ನೇ ಅಧ್ಯಾಯ 6ನೇ ವಚನ. 1 Timothy 1 ತಿಮೋಥಿ 6ನೇ ಅಧ್ಯಾಯ 11 and 12. 11-12ನೇ ವಚನ. Yes. Fine. We have to be like that because we are going to enter into a world where the world is growing more and more wicked. ನಾವು ಈ ರೀತಿಯಲ್ಲಿ ಈ ಗುಣಲಕ್ಷಣಗಳನ್ನು ಪಡೆದವರಾಗಿರ್ಬೇಕು, ಯಾಕಂದ್ರೆ ಬರುವ ದಿನಮಾನಗಳು ಬಹಳ ಕಠಿಣವಾಗಿ ಘೋರವಾಗಿದೆ. So we need to follow the word of God, the guidance of the word of God. ಮತ್ತು ದೇವರ ಒಂದು ವಾಕ್ಯದ ಜ್ಞಾನದಲ್ಲಿ ನಾವು ಮುಂದೆ ಸಾಗುವಂತವರಾಗಿರ್ಬೇಕು. The word of God is no other than our Lord Jesus Christ. ದೇವರ ವಾಕ್ಯ ಅಂದ್ರೆ ಯೇಸು ಕ್ರಿಸ್ತನೇ ಆಗಿದ್ದಾನೆ. So we need to be strengthened for the coming year. ನಾವು ಬರುವ ವರ್ಷಕ್ಕೋಸ್ಕರ ಬಲಗೊಂಡವರಾಗಿರ್ಬೇಕು. And we have to be prayerful. ನಾವು ಪ್ರಾರ್ಥನೆ ಉಳ್ಳವರಾಗಿರ್ಬೇಕು. We have to settle our relativity with our God. ಕರ್ತನೊಂದಿರುವ ಸಂಬಂಧವನ್ನು ಸರಿಪಡಿಸಿಕೊಳ್ಳಬೇಕು. And we have to seek the presence of God in the church when we come. ಸಭೆಯಲ್ಲಿ ಸೇರಿ ಬರುವಾಗ ಕರ್ತನ ಒಂದು ಪ್ರಸನ್ನತೆಯನ್ನು ನಾವು ಬಯಸುವಂತವರಾಗಿರ್ಬೇಕು. And that's why we have to give the holy place, the right place, and the top priority place in our lives to our Lord Jesus Christ. ಅದಕ್ಕೋಸ್ಕರ ಯೇಸು ಕ್ರಿಸ್ತನಿಗೆ ಸಂಬಂಧಪಟ್ಟ ಒಂದು ಸ್ಥಾನವನ್ನು ನಾವು ನಮ್ಮ ಜೀವಿತದಲ್ಲಿ ಕೊಡುವಂತವರಾಗಿರ್ಬೇಕು. Thank you for giving this opportunity to me, and continue to pray for me. Even though I am retired, by God's grace I am working in another college, and pray that God gives me strength to be witness among them. ನನಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಮತ್ತೆ ನಾನು ಇನ್ನೊಂದು ಕಾಲೇಜಲ್ಲಿ ರಿಟೈರ್ಡ್ ಆಗಿದ್ರು ಕೂಡ ಇನ್ನೊಂದು ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಕರ್ತನು ನನ್ನನ್ನು ಆಶೀರ್ವದಿಸಿ ಸೇವೆಯಲ್ಲಿ ಮುಂದೆ ಸಾಗಲಿ. And I continue to pray for this assembly. I have been coming when it was in the downstairs with the sheets building, and that days I have seen. And when the building was under construction, that time also I have seen. And now when it is fully decorated, but still to be some plastering and other works, I continue to pray for this. ನಾನು ನಿಮ್ಮೆಲ್ಲರಿಗೋಸ್ಕರ ಮತ್ತು ಸಭೆಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಈ ಸಭೆಯನ್ನು ನಾನು ಹತ್ತಿರದಿಂದ ಇದು ಯಾವ ರೀತಿ ಬೆಳೆದು ಬಂದಿದೆ ನಾನು ನೋಡಿ ನಾನು ಗಮನಿಸ್ತಾ ಇದ್ದೇನೆ. For many of you, I may be new person. ನಾನು ಎಲ್ಲರಿಗೂ ಕೆಲವರಿಗೆ ಹೊಸದಾಗಿ ನಾವು ಕಂಡು ಬರ್ಬೋದು. Some people know me. ಆದ್ರೆ ನಾನು ಕೆಲವರು ಗೊತ್ತಿದ್ದಾರೆ. But pre-COVID situation is different to the post-COVID situation. ಕೋವಿಡ್ ಗಿಂತ ಮುಂಚಿತವಾಗಿ ಸಂದರ್ಭ ಮತ್ತು ಬೇರೆ ಆಗಿದೆ, ಇವಾಗ ಬೇರೆ ಆಗಿದೆ. And COVID has really brought maturity to all people. ಕೋವಿಡ್ ಇಂದ ಬಹಳ ದೈವ ಭಕ್ತರಿಗೆ ಬಹಳವಾಗಿ ಪರಿಪಕ್ವತೆ ಅವರಿಗೆ ಬಂದಿದೆ. And we need to be matured, and we need to be matured believers, giving priority to God and God's plans in our life rather than human beings. ಮತ್ತು ದೇವರ ಒಂದು ಸನ್ನಿಧಾನಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನಾವು ಕೊಡುವಂತವರಾಗಿರ್ಬೇಕು. And not to the human beings. ಮನುಷ್ಯರಿಗಲ್ಲ. And let God's name be glorified, and let it be on the top than any other thing in the world. ಮತ್ತು ಎಲ್ಲ ಸಂಗತಿಗಳಿಗಿಂತ, ಲೋಕದಲ್ಲಿರುವ ಎಲ್ಲ ಸಂಗತಿಗಳಿಗಿಂತ ದೇವರ ನಾಮ ಅತ್ಯುನ್ನತ ಸ್ಥಾನದಲ್ಲಿ ಇರಬೇಕು. Because he is the one who does everything for us. ಮತ್ತು ಆತನೇ ಎಲ್ಲಾ ಕಾರ್ಯಗಳನ್ನು ನಮಗೋಸ್ಕರ ಮಾಡುವಾತನಾಗಿದ್ದಾನೆ. May the God bless this word of God. ದೇವರ ವಾಕ್ಯಗಳನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ.